ಹಿಂದಿನ ಶ್ಲೋಕದಲ್ಲಿ ಶ್ಲೋಕ ಸಂಖ್ಯೆ 64ರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಪ್ರಸಾದಂ ಅಧಿಗಚ್ಚತಿ ಅಂದರೆ ಪ್ರಸಾದವನ್ನು ಪಡೆಯುತ್ತಾನೆ. ಪ್ರಸಾದ ಅಂದರೆ ಅನುಗ್ರಹ, ಭಗವಂತನ ಕೃಪೆ. ಪ್ರಸಾದಂ ಅಧಿಗಚ್ಚತಿ, ಭಗವಂತನ ಕೃಪೆಯನ್ನು ಪಡಿತಾನೆ. ಯಾರು? ಆತ್ಮವಶ್ಯೈರ್ವಿಧೇಯಾತ್ಮ, ಆತ್ಮವಶ್ಯೈರ್ವಿಧೇಯಾತ್ಮ ಅಂದರೆ ಯಾರು ನಿಯಂತ್ರಣದಲ್ಲಿ ಇರ್ತಾನೆ. ಎಂತಹ ಸಮಯದಲ್ಲಿ ಅಂತಾರಂದರೆ, ಯಾವುದರ ನಿಯಂತ್ರಣದಲ್ಲಿರ್ತಾನೆ ಅಂದರೆ ರಾಗದ್ವೇಷ ವಿಮುಕ್ತಿ. ರಾಗ ದ್ವೇಷ ಈ ಎರಡು ಗುಣಗಳು ಬಹಳಷ್ಟು ಕಾಣ್ತೀವಿ ನಾವು ಈ ಜಗತ್ತಿನಲ್ಲಿ. ಅಂದರೆ ಯಾವಾಗ ನಾವು ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಡಗಿರ್ತೀವೋ ರಾಗ ದ್ವೇಷ ಅನ್ನೋದು ಬಹಳಷ್ಟು ಸಹಜವಾಗಿ ನಿಮ್ಮೆಲ್ಲರಲ್ಲಿ ಇರುತ್ತೆ. ರಾಗ ಅಂತಂದರೆ ಯಾವುದರ ಮೇಲೂ ವಿಶೇಷವಾದಂತಹ ಆಸಕ್ತಿ, ಅಟ್ಯಾಚ್ಮೆಂಟ್. ದ್ವೇಷ ಅಂದರೆ ಅವರ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಾದರೆ ಒಂದು ರೀತಿಯಲ್ಲಿ ಅದನ್ನು ಕಂಡರೆ ಅದರಿಂದ ದೂರ ಹೋಗ್ತೀವಿ. ಹೇಸಿಗೆ. ಹಾಂ, ರಾಗ ದ್ವೇಷ. ಉದಾಹರಣೆಗೆ ಕೆಲವು ವ್ಯಕ್ತಿಗಳು ನಮಗೆ ತುಂಬ, ಯಾರು ನಮ್ಮನ್ನು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೋ ಅವ್ರ ಮೇಲೆ ನಮಗೆ ರಾಗ ಜಾಸ್ತಿ ಆಗುತ್ತೆ. ಅಥವಾ ನಮ್ಮ ಮಕ್ಕಳ ಮೇಲೆ ತುಂಬ ರಾಗ. ಯಾರು ನಮಗೆ ಎರಡು ಮಾತು ಬೈತಾರೋ ಅವ್ರ ಮೇಲೆ ದ್ವೇಷ. ಅವ್ರು ಬೈಯೋರು ನಮ್ಮ ಮೇಲೆ ಕೋಪದಿಂದ ಬೈದಿರ್ಬೋದು, ಅಥವಾ ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಉಪಯೋಗ ಆಗಲಿ ಅಂತ ಬೈದಿರ್ಬೋದು. ಆದರೆ ಎಷ್ಟೋ ಸಾರಿ ನಮಗೆ ಅದು ರುಚಿಯಾಗಿರಲ್ಲ. ಯಾಕೆ ಬೈದರು, ನನ್ನ ಅಹಂಕಾರಕ್ಕೆ ಏಟು ಬಿತ್ತು. ಸೊ ಅದಕ್ಕೆ ದ್ವೇಷ ಅವ್ರ ಮೇಲೆ. ರಾಗ ದ್ವೇಷ. ಕೃಷ್ಣ ಹೇಳ್ತಾನೆ ರಾಗ ದ್ವೇಷ ಎರಡೂ ಇದ್ರೂ ಸಮಸ್ಯೆ. ಇದರಿಂದ ವಿಮುಕ್ತಿ ಪಡ್ಕೋಬೇಕು ಅಂತ. ತುಂಬ ಆಶ್ಚರ್ಯಕರವಾದ ಮಾತು. ಹೇಗೆ ಸಾಧ್ಯ? ಮಕ್ಕಳನ್ನ ನಾವು ಹೋಗಾರೆ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದಾ? ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬಾರ್ದಾ? ಅಥವಾ ಯಾರು ನಮಗೆ ತೊಂದರೆ ಕೊಡ್ತಾರೆ ಅವರಿಂದ ದೂರ ಇರಬಾರ್ದಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಏನಿದ್ರ ಅರ್ಥ? ಎಷ್ಟೋ ಸರಿ ಗೀತೆಯ ಸಂದೇಶ ನಮಗೆ ಸರಿಯಾಗಿ ಮನವರಿಕೆ ಆಗದೇನೆ ನಾವೇನು ಅನ್ಕೋತೀವಿ ಅಂತಂದರೆ, ಗೀತೆ ಎಲ್ಲ ಬಿಟ್ಟವ್ರಿಗಪ್ಪ, ಪ್ರಪಂಚದಲ್ಲಿ ಇದ್ದವ್ರಿಗೆ ರಾಗದ್ವೇಷ ಎಲ್ಲೇ ಇರೋಕ್ಕೆ ಸಾಧ್ಯನಾ? ಸಹಜವಾಗಿ ರಾಗದ್ವೇಷ ಇರಲೇಬೇಕಲ್ಲ. ಆ ರಾಗದ್ವೇಷದಿಂದ ವಿಮುಕ್ತಿ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ? ಸೊ ಇದಕ್ಕೆ ಕೃಷ್ಣ ಯಾವ ತತ್ವದಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ ಮುಖ್ಯ ಆಗುತ್ತೆ ನಮಗೆ. ಅರ್ಜುನನಿಗೆ ಯಾಕೆ ಬೋಧನೆ ಮಾಡ್ತಾ ಇದ್ದಾನೆ ಅಂದರೆ, ಅರ್ಜುನಿಗೆ ಕೃಷ್ಣ ಬೋಧನೆ ಮಾಡ್ತಾ ಇರೋದು, ನೀನು ನಿನ್ನ ಮಗನಾದ ಅಭಿಮನ್ಯು ಮೇಲೆ ರಾಗವನ್ನು ಇಟ್ಕೋಬೇಡ ಅಂತ ಬೋಧನೆ ಮಾಡ್ತಾ ಇದ್ದಾನಾ? ಯಾರ ಮೇಲೆ ರಾಗ ಇಟ್ಕೋಬೇಡ ಅಂತ ಬೋಧನೆ ಮಾಡ್ತಾ ಇದ್ದಾನೆ ಇಲ್ಲಿ? ಮುಖ್ಯವಾಗಿ ಅವನ ಎದುರಾಳಿಯಾಗಿ ನಿಂತಿರುವಂತಹ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ವಿರುದ್ಧ. ಯಾಕೆ ಅಂದರೆ ಇವನ ಕರ್ತವ್ಯದಲ್ಲಿ ಕರ್ತವ್ಯ ಮಾಡೋಕ್ಕಾಗ್ತಾ ಇಲ್ಲ. ಇವನ ಒಂದು ಧರ್ಮ ಪಾಲನೆ, ಕ್ಷತ್ರಿಯನಾಗಿ ಅವನ ಧರ್ಮ ಮುಖ್ಯ. ಅವನ ಧರ್ಮ ಏನು ಅಂದರೆ ಅಧರ್ಮ ಬೆಳೆಯೋಕ್ಕೆ ಬಿಡಬಾರ್ದು, ಧರ್ಮ ಪಾಲನೆ ಆಗಬೇಕು. ಜನರಿಗೆ ಧರ್ಮ ಪಾಲನೆ ಮಾಡೋಕ್ಕೆ ಸಹಕಾರಿಯಾಗಿ ರಾಜನಾದವನು ನಡ್ಕೋಬೇಕು. ಸೊ ನೀನು ಇವಾಗ ರಾಗವನ್ನು ಬೆಳೆಸ್ಕೊಂಡಿದ್ಯಾ ಯಾರ ಮೇಲೆ ಅಂದರೆ ನಿನ್ನ ತಾತ ಮತ್ತು ಗುರು ಮೇಲೆ, ಸಹಜ. ಆದರೆ ಏನು ತೊಂದರೆ ಆಗ್ತಾ ಇದೆ ಅದರಿಂದ ಅಂತಂದರೆ, ನಿನ್ನ ಕರ್ತವ್ಯದಲ್ಲಿ ಚ್ಯುತಿ ಆಗ್ತಾ ಇದೆ.
ಸೊ ಕಾಂಟೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಗದಿಂದ ನಡ್ಕೊಳ್ಳೇಬೇಡ ಅಂತೆಲ್ಲ ಹೇಳ್ತಾ ಇರೋದು. ಒಬ್ಬನ ವ್ಯಕ್ತಿ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಸಹಜ, ಆದರೆ ನಾವು ಬೌಂಡರಿ ಸರಿಯಾಗಿರಬೇಕು. ಕರ್ಣ ದುರ್ಯೋಧನದ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟ. ಅದರಿಂದ ಏನು ಸಮಸ್ಯೆ ಆಯಿತು ಅಂತಂದರೆ, ದುರ್ಯೋಧನ ತಪ್ಪು ಮಾಡ್ತಾಯಿದ್ರು, ಕರ್ಣನಿಗೆ ಬುದ್ಧಿ ಇತ್ತು. ಕರ್ಣ ಏನು ದಡ್ಡ ಅಲ್ಲ, ಅವನು ಮಹಾಜ್ಞಾನಿ, ಅವನಿಗೆಲ್ಲ ಗೊತ್ತಿತ್ತು, ದುರ್ಯೋಧನ ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿತ್ತು, ಆದರೆ ತಡಿತಾ ಇರಲಿಲ್ಲ. ಯಾಕಂದರೆ ರಾಗದಿಂದ. ಅದೇ ವಿದುರ, ಸ್ವಂತ ಚಿಕ್ಕಪ್ಪ, ಅವನು ಯಾವತ್ತು ಧರ್ಮಾತ್ಮ ಅಂತ ಹೇಳ್ತಾರೆ, ಧರ್ಮಾತ್ಮ ವಿದುರ ಅಂತ ಹೇಳ್ತಾರೆ. ಅವನು ಚಿಕ್ಕಪ್ಪ, ಮಗನ ಸಮಾನ ದುರ್ಯೋಧನ, ಆದರೂ ಅವನಿಗೆ ಯಾವತ್ತೂ ಉಪದೇಶ ಕೊಡೋದು ನಿಲ್ಲಿಸಲಿಲ್ಲ. ಅವನು ತಪ್ಪು ದಾರಿಯಲ್ಲಿ ಹೋಗ್ತಾ ಇರಿ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಯಾವತ್ತೂ ಎಚ್ಚರಿಸ್ತಾ ಇದ್ದ ಅಲ್ವಾ, ಎಚ್ಚರಿಕೆ ನೀಡ್ತಾ ಇದ್ದ. ಸೊ ನಾವು ಎಕ್ಸೆಸಿವ್ ಅಟ್ಯಾಚ್ಮೆಂಟ್, ಉದಾಹರಣೆಗೆ ನಮ್ಮಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ಯಾರೋ ಒಬ್ಬರ ಮೇಲೆ ನಮಗೆ ಪ್ರೀತಿ ಜಾಸ್ತಿ, ಆಗ ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ನಾವು ಹೊಟ್ಟೆಗೆ ಹಾಕೊಂಡ್ಬಿಡ್ತೀವಿ, ಸ್ವಲ್ಪ ಸಲಿಗೆ ಜಾಸ್ತಿ ಕೊಡ್ತೀವಿ. ನಾಳೆ ಏನಾಗುತ್ತೆ, ಆ ವ್ಯಕ್ತಿಗೆ ಬಹುಶಃ ನಾನು ಹೀಗೆ ಮಾಡ್ತಾ ಇರೋದು ಸರಿನೇನೋ, ಸಮಾಜದಲ್ಲಿ ಎಲ್ಲರೂ ನನ್ನ ಈ ಥರ ಸ್ವೀಕಾರ ಮಾಡ್ತಾರೆ ಅಂದ್ಬಿಟ್ಟು ಆ ತಪ್ಪು ದಾರಿಯ ತಪ್ಪು ಗುಣಗಳನ್ನೇ ಬೆಳೆಸ್ಕೊಂಡು ಹೋಗ್ಬಿಡುತ್ತೆ. ಸೊ ಇಲ್ಲಿ ಏನಾಯಿತು ಸಮಸ್ಯೆ, ಆ ರಾಂಗ್ ಅಟ್ಯಾಚ್ಮೆಂಟ್. ಆ ರಾಗದಿಂದ ಒಂದು ತಾಯಿ ಆದವಳು, ತಂದೆ ಆದವರು ಕೊಡಬೇಕಾದಂತಹ ಆ ಸಂಸ್ಕಾರವನ್ನು ಕೊಡೋದಿಲ್ಲ. ಅದರಿಂದ ಯಾರಿಗೆ ಬಾಧೆ ಆಯಿತು, ನಾಳೆ ನಿಮ್ಮ ಮಕ್ಕಳಿಗೆ ಬಾಧೆ ಆಯಿತು. ಅವರಲ್ಲಿ ಸದ್ಗುಣಗಳು ಮೂಡಲಿಲ್ಲ. ನಾಳೆ ಯಾರಪ್ಪ ಈ ವ್ಯಕ್ತಿ ತಂದೆ ತಾಯಿ ಅಂತ ಹೇಳಿಸ್ಕೊಳ್ಳೋ ಥರ ಆಗೋಯ್ತು. ಅರ್ಥ ಆಗ್ತಾ ಇದೆಯಾ ಎಲ್ಲಿ ರಾಗದ್ವೇಷ ಸಮಸ್ಯೆ ಬರುತ್ತೆ ಅಂತ? ರಾಗವನ್ನೇ ಇಟ್ಕೋಬೇಡಿ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅಧರ್ಮವನ್ನು ಮಾಡೋರ ವಿರುದ್ಧ ನಿಮ್ಮಲ್ಲಿ ಕೋಪ ಮೂಡದೇ ಇರಲಿ ಅಂತ ಯಾರು ಹೇಳ್ತಾ ಇಲ್ಲ. ಯಾರೋ ತುಂಬ ಅಧರ್ಮವನ್ನು ನಿಮ್ಮ ಕಣ್ಣು ಮುಂದೆ ಮಾಡ್ತಾರೆ, ನೀವು ನಿಮ್ಮ ಭಾವನೆ ಸಹಜವಾಗಿ ಆ ವ್ಯಕ್ತಿ ಮೇಲೆ ಕೋಪ ಬರಬೇಕು. ಯಾಕಂದರೆ ನೀವು ಧಾರ್ಮಿಕರು, ಧರ್ಮಿಷ್ಠರು. ನೀವು ಸಹಜವಾಗಿ ಸಮಾಜದಲ್ಲಿ ಏನಾದರೂ ಕೆಟ್ಟದಾದರೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಕೋಪದ ಭಾವನೆ ಬರೋದು ಸಹಜ, ಬರಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ಕೆಲವು ಬಾರಿ ಯಾವುದೋ ವ್ಯಕ್ತಿ ಮೇಲೆ ನಮಗೆ ದ್ವೇಷ ಹೆಚ್ಚಾದರೆ ಸಮಸ್ಯೆ ಏನಾಗುತ್ತೆ ಗೊತ್ತಾ? ಆ ವ್ಯಕ್ತಿಯೇ ನಮ್ಮ ಮನದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಬೆಳಗಾಗಲಿ ರಾತ್ರಿ ಆಗಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆ ವ್ಯಕ್ತಿ ಹಂಗೆ ಮಾಡ್ದ, ಆ ವ್ಯಕ್ತಿ ಹಿಂಗೆ ಮಾಡ್ದ, ಅವನು ಯಾಕೆ ಈ ಥರ ಮಾಡ್ದ ಅಂತ ಬರೀ ಆ ವ್ಯಕ್ತಿ ಬಗ್ಗೆನೇ, ಯಾರನ್ನು ನಾವು ದ್ವೇಷ ಮಾಡ್ತೀವೋ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ವಿ. ನಿಮಗೆಲ್ಲ ಅನುಭವ ಆಗಿದೆಯೋ ಇಲ್ವೋ ಈ ಥರ ಅಲ್ವಾ? ಸೊ ಆದ್ದರಿಂದ ಇಂತಹ ದ್ವೇಷದಿಂದ ಏನು ಲಾಭ ಆಯ್ತು ನಿಮಗೆ? ಆ ವ್ಯಕ್ತಿನ ದೂರ ಇಡಬೇಕು ಅಂತ ನಿಮ್ಮ ಆಸೆ. ಅವ್ರು ಹೇಳಿದಂಗೆ ಹೇಸಿಗೆ ಇರೋ ವ್ಯಕ್ತಿನ ದೂರ ಇಡಬೇಕಲ್ವಾ? ಆದರೆ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ನಮ್ಮ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ. ದೂರ ಇಡೋ ವ್ಯಕ್ತಿನ ಅತ್ಯಂತ ಸಹ್ಯ ತೊಗೊಂಡ್ಬಿಟ್ಟಿದ್ದೀವಿ. ಈ ತತ್ವಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದೇ ಇಲ್ವೇ? ಹೇಗೆ ಬೇಕೋ ಹಾಗೆ ಬಿಟ್ಬಿಡ್ತೀವಿ, ಬೆಳ್ಕೊಳ್ಳಿ ಅಂತ. ಆಮೇಲೆ ಮಕ್ಕಳಿಗೆಲ್ಲ ವಯಸ್ಸಾದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅಯ್ಯೋ ಇದು ನಂಗೆ ಚಿಕ್ಕವರಿಂದಲೇ ನಾನು ಕಲ್ತಿದ್ದಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿರೋದು, ಯಾವ ರೀತಿ ನಾನು ರಾಗ ಬೆಳೆಸ್ಕೋಬೇಕು, ಯಾವ ರೀತಿ ನಾನು ದ್ವೇಷ ಇದ್ದರೂ ಯಾವ ರೀತಿ ನಡ್ಕೋಬೇಕು. ದ್ವೇಷ ಭಾವನೆ ಅಂದರೆ ಒಬ್ಬನ ಮೇಲೆ ಕೋಪ ಇರಬಹುದು, ನಾವು ರಿವೆಂಜ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾ ಇರೋದು. ಯಾರೋ ತಪ್ಪು ಮಾಡಿದ್ರು ಅಂತ ಅವ್ರ ಮೇಲೆ ರಿವೆಂಜ್, ಆ ದ್ವೇಷ ಭಾವನೆ ಇಟ್ಕೊಂಡು ಮಾಡು ಅಂತೆಲ್ಲ ಹೇಳ್ತಾ ಇರೋದು. ಸಹಜವಾಗಿ ಯಾರಾದರೂ ಸರಿಯಾಗಿ ನಡ್ಕೋತಾ ಇಲ್ಲ ಅಂದರೆ ನಿಮಗೆ ಅವ್ರ ಮೇಲೆ ಕೋಪ ಆಗಿರಲಿ, ಬ್ಯಾಡ್ ಫೀಲಿಂಗ್ಸ್ ಬರೋದು ಸಹಜ. ಯಾವ ರೀತಿ ನಡ್ಕೋಬೇಕು ಆವಾಗ ಅನ್ನೋದು ಮುಖ್ಯ ಆಗುತ್ತೆ. ನಿಮಗೆ ಆ ಭಾವನೆನೇ ಬರದೇ ಇರಲಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟುಬಿಟ್ರೆ ಅದು ನಿಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗುತ್ತೆ. ಭಾವನೆಗಳು ಬತ್ತಿ ಹೋಗಲಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಆ ಭಾವನೆಗಳು ಬಂದಾಗ ಯಾವ ರೀತಿ ವ್ಯವಹಾರ ಮಾಡಬೇಕು ನೀವು. ಮುಕ್ತಿ ಅಂತ ಹೇಳಿದ್ರೆ ದೇಹವನ್ನು ಬಿಟ್ಟು ಹೋದ ಮೇಲೆ ಮಾತ್ರ ಸಿಗತ್ತೆ ಅಂತಲ್ಲ. ಮುಕ್ತಿ ಅನ್ನೋದು ಯಾವ ರೀತಿ ನಾವು ವ್ಯವಹರಿಸ್ತೀವಿ ಈ ಸಮಾಜದಲ್ಲಿ, ಅದು ನಮಗೆ ಮುಕ್ತಿ ಅಂದರೆ ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆ ಬದಲಾಗುತ್ತೆ. ಜೀವನ್ ಮುಕ್ತರು ಅಂತ ಹೇಳ್ತಾರೆ ಯಾರನ್ನ, ಶುದ್ಧ ಭಕ್ತರನ್ನ. ಅವರು ಮುಕ್ತಿಯನ್ನು ಹೊಂದಿದ್ದಾರೆ, ಅವರು ಇರ್ತಾರೆ.
ಸಮಾಜದಲ್ಲಿ ನಮ್ಮ ಜೊತೆನೇ ಇರ್ತಾರೆ, ಆದರೆ ಅವರ ನಡವಳಿಕೆ ಯಾವ ರೀತಿ ಇರುತ್ತೆ ನೋಡಿ. ಸೊ ನಿಜವಾದ ಮುಕ್ತಿ ಅಂದರೆ ನಾವು ಆಂತರ್ಯದಲ್ಲಿ ಮೊದಲು ಪಡ್ಕೋಬೇಕು, ಆಮೇಲೆ ದೇಹ ಬಿಟ್ಟಾಗ ಸಿಗೋ ಮುಕ್ತಿ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮ ಆಂತರ್ಯದಲ್ಲಿ ನಾವು ಆ ಮುಕ್ತಿಯನ್ನು ಪಡ್ಕೋಬೇಕು. ಯಾವುದರಿಂದ? ರಾಗದಿಂದ, ದ್ವೇಷದಿಂದ ಮುಕ್ತಿಯನ್ನು ಪಡ್ಕೋಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್. ಯಾಕೆ ಅಂತಂದರೆ ಇಂದ್ರಿಯಗಳಿಗೆ, ಮುಖ್ಯವಾಗಿ ಇಂದ್ರಿಯ ಭೋಗ ವಸ್ತುಗಳ ಮೇಲೆ ಅತ್ಯಂತವಾದಂತಹ ಎರಡೂ ಭಾವನೆ ಬರುತ್ತೆ. ತನಗೆ ಇಷ್ಟ ಇರೋ ವಿಷಯ ವಸ್ತು ಬಂದರೆ ಅದರ ಮೇಲೆ ರಾಗ ಬರುತ್ತೆ, ತನಗೆ ಇಷ್ಟ ಇಲ್ಲದೇ ಇರೋ ವಿಷಯ ವಸ್ತು ಬಂದರೆ ಅದ್ರ ಮೇಲೆ ದ್ವೇಷ. ಇಂದ್ರಿಯಗಳ ಸ್ವಭಾವ. ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೇರ್ ವಿಧೇಯಾತ್ಮ. ಆದರೆ ಒಬ್ಬ ವಿಧೇಯಾತ್ಮ ಯಾರು ಈ ಯೋಗವನ್ನು, ಬುದ್ಧಿಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೋ ಅವರು ವಿಧೇಯಾತ್ಮರಾಗ್ತಾರೆ, ಆತ್ಮವಶರಾಗ್ತಾರೆ. ಆತ್ಮವಶರು ಅಂತಂದರೆ ತಮ್ಮ ಮನಸ್ಸನ್ನು ತಮ್ಮ ಬುದ್ಧಿಯ ಬಲದಿಂದ ಹತೋಟಿಯಲ್ಲಿ ಇಟ್ಕೋತಾರೆ. ಹಾಗೂ ಮನಸ್ಸು ಹತೋಟಿಯಲ್ಲಿ ಇರೋದ್ರಿಂದ ಇಂದ್ರಿಯಗಳು ಮನಸ್ಸಿನ ಒಂದು ಹತೋಟಿಯಲ್ಲಿ ಇರುತ್ತೆ. ಅಂಥವ್ರಿಗೆ ಏನು ಸಿಗುತ್ತೆ? ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಪ್ರಸಾದಂ ಅಧಿಗಚ್ಚತಿ. ಅಂತಹವರು ಭಗವಂತನ ಸಂಪೂರ್ಣ ಕೃಪೆಯನ್ನು ಪಡಿತಾರೆ. ಭಗವಂತನ ಕೃಪೆ ಯಾವ ಥರ ಇದೆ ಅಂತಂದರೆ, ಮಳೆ ಬರ್ತಾ ಇದೆ ನೋಡಿ, ಮಳೆ ಬೀಳಬೇಕಾದ್ರೆ ಎಲ್ಲರ ಮನೆ ಮೇಲೂ ಬೀಳುತ್ತೆ, ಎಲ್ಲ ಭೂಮಿ ಮೇಲೂ ಮಳೆ ಬೀಳುತ್ತೆ. ಒಂದು ಕಡೆ ಬಿದ್ದು ಒಂದು ಕಡೆ ಬೀಳದೇ ಇರೋದಿಲ್ಲ. ಭಗವಂತನ ಕೃಪೆ ಆ ಥರ. ಒಬ್ರಿಗೆ ಮಾತ್ರ ಕೊಟ್ಟು ಇನ್ನೊಬ್ರಿಗೆ ಕೊಡ್ತೀನಿ ಅಂತ ಕೊಡಲ್ಲ ಅಂತ ಅಲ್ವೇ ಇಲ್ಲ. ಅವನ ಕೃಪೆ ಸತತವಾಗಿ ಬರ್ತಾನೇ ಇದೆ. ಮಳೆ ಹೇಗೆ ಬೀಳ್ತಾ ಇದೆಯೋ ಮಳೆಗಾಲದಲ್ಲಿ, ಭಗವಂತನ ಕೃಪೆ ಎಲ್ಲರಿಗೂ ಬರ್ತಾನೇ ಇದೆ. ಆದರೆ ನಮ್ಮ ಒಂದು ಗುಣ ಚೆನ್ನಾಗಿದ್ದಾಗ ಆ ಒಂದು ಕೃಪೆಯನ್ನು ನಾವು ಸ್ವೀಕರಿಸ್ಕೋತೀವಿ. ಹೇಗೆ ಅಂತಂದರೆ, ಭೂಮಿ ಫಲವತ್ತತೆಯಿಂದ ಕೂಡಿದ್ದಾಗ, ಆ ಮಳೆ ಬಿದ್ದಾಗ, ನಾವು ಬೀಜವನ್ನು ಬಿತ್ತಾಗ ಒಳ್ಳೆ ಫಲ ಬರುತ್ತೆ, ಒಳ್ಳೆ ಕೃಷಿ ಬೆಳೆ ಬೆಳಿಬೋದು. ಅದೇ ಬರಡು ಭೂಮಿಯಾಗಿದ್ದಾಗ ಅಲ್ಲೂ ಮಳೆ ಬೀಳುತ್ತೆ, ಆದರೆ ಆ ಮಳೆಯಿಂದ ಅಲ್ಲಿಗೇನು ಲಾಭ ಆಗೋದಿಲ್ಲ. ಸೊ ಅದರಿಂದ ಭಗವಂತ ಪಕ್ಷಪಾತಿ ಮಾಡೋದಿಲ್ಲ, ಎಲ್ಲರಿಗೂ ತನ್ನ ಕೃಪೆಯನ್ನು ಕೊಡ್ತಾನೆ. ಆದರೆ ಕೃಪೆಯನ್ನು ಯಾರು ಪಡ್ಕೋತಾನೆ ಅಂದರೆ ಅವನು ಭಕ್ತ. ಯಾಕೆಂದರೆ ಅವನ ಆ್ಯಟಿಟ್ಯೂಡ್ ಸರಿ ಇದೆ. ಅವನು ಪಾತ್ರತೆಯನ್ನು ತಯಾರು ಮಾಡ್ಕೊಂಡಿದ್ದಾನೆ, ಉತ್ತಮವಾದ ಪಾತ್ರೆ ಇದೆ ಅವನ ಹತ್ರ, ಆ ಪಾತ್ರೆಯನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಭಗವಂತನ ಪ್ರಸಾದ ಅವನ ಹೃದಯದಲ್ಲಿ ನಿಲ್ಲುತ್ತೆ. ಇದು ಹಿಂದಿನ ಕಕ್ಷೆಯಲ್ಲಿ ಆದಂತಹ ಶ್ಲೋಕ. ಈಗ ಇವತ್ತಿನ ಕಕ್ಷೆಗೆ ಶ್ಲೋಕನ ಪ್ರವೇಶ ಮಾಡೋಣ. ಅಂತಹ ಪ್ರಸಾದವನ್ನು ಪಡೆದವನು, ಭಗವಂತನ ಪ್ರಸಾದವನ್ನು ಪಡೆದವನು ಏನಾಗುತ್ತೆ, ಅದರ ಒಂದು ಪರಿಣಾಮ ಏನು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಎಲ್ಲ ಹೇಳೋಣ ಒಟ್ಟಿಗೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಭಗವಂತನ ಕೃಪೆಯಿಂದ ಸರ್ವ ದುಃಖಾನಾಂ ಎಲ್ಲ ದುಃಖಗಳ ಹಾನಿ ನಾಶ ಅಸ್ಯ ಇವನಿಗೆ ಉಪಜಾಯತೆ ಉಂಟಾಗುತ್ತದೆ. ಪ್ರಸನ್ನ ಚೇತಸಃ ಪ್ರಸನ್ನವಾದ ಮನಸ್ಸು ಉಳ್ಳವನ, ಹಿ ಆಶು ಹಿ ಖಂಡಿತವಾಗಿಯೂ, ಆಶು ಶೀಘ್ರವಾಗಿ, ಬುದ್ಧಿ ಬುದ್ಧಿಯು ಪರ್ಯವತಿಷ್ಠತೆ ಸ್ಥಿರವಾಗುತ್ತದೆ. ಶ್ಲೋಕ ಹೇಳ್ತಾ ಇದ್ದಾರೆ, ಹಾನಿ ಅಸ್ಯ ಉಪಜಾಯತೆ ಪ್ರಸಾದೇ ಹಾನಿ ಅಸ್ಯ ಉಪಜಾಯತೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಕೃಪೆ ಉಂಟಾದರೆ ಇವನಿಗೆ ಹಾನಿ ಆಗುತ್ತೆ ಅಲ್ವಾ? ಅದೇ ಹೇಳ್ತಾ ಇರೋದು. ಹಾನಿ ಅಸ್ಯ ಉಪಜಾಯತೆ ಅಂದರೆ ಹಾನಿ ಉಂಟಾಗುತ್ತೆ. ಯಾರಿಗೆ? ಇವನಿಗೆ. ಪ್ರಸಾದೇ ಪ್ರಸಾದದಿಂದ ಹಾನಿ ಉಂಟಾಗುತ್ತೆ.
ಯಾವುದಕ್ಕೆ ಹಾನಿ ಉಂಟಾಗತ್ತೆ? ಸರ್ವ ದುಃಖಾನ. ಅದು ಮುಖ್ಯ. ಯಾವುದ ನಷ್ಟವಾಗುತ್ತೆ ಅಂದರೆ ಅವನಿಗೆ ಬೇಕಾಗಿರೋದಲ್ಲ, ಅವನಿಗೆ ಬ್ಯಾಡ್ದಿರೋದೆಲ್ಲ ಹೊರಟೋಗುತ್ತೆ. ಯಾರಾದರೂ ದುಃಖ ಬೇಕಾ ಇಲ್ಲಿ ಜೀವನದಲ್ಲಿ? ತುಂಬ ಸುಖ ಪಟ್ಬಿಟ್ಟೆ, ಒಂದು ದಿನ ಸ್ವಲ್ಪ ಚೆನ್ನಾಗಿ ಅಳ್ತೀನಿ ಅಂತ ಯಾರಿಗಾದ್ರು ಅನ್ಸತ್ತಾ? ಸುಖ ಜಾಸ್ತಿ ಆಗೋಯ್ತು, ಒಂದು ದಿನ ದುಃಖ ಬರಲಪ್ಪ ಅಂತ ಯಾರಾದರೂ ಯಾವ ತನ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇರೋದು ಜೀವನದಲ್ಲಿ ಒಂದೇ ಒಂದು, ಆತ್ಯಂತ ಸುಖ ಪ್ರವೃತ್ತಿ, ಆತ್ಯಂತ ದುಃಖ ನಿವೃತ್ತಿ. ಅಂದರೆ ದುಃಖವನ್ನು ದೂರ ಇಡಬೇಕು. ನಮಗೆ ದುಃಖ ಒಂದು ಜೀವನದ ಒಂದು ಕ್ಷಣವೂ ದುಃಖ ಬೇಡ, ಯಾರಿಗೂ ಬೇಡ. ಮತ್ತು ಸುಖ ಎಲ್ಲರಿಗೂ ಬೇಕು. ಎಲ್ಲ ಥರ ಸುಖನೂ ನನಗೆ ಬೇಕು, ಯಾವ ಥರ ದುಃಖನೂ ಬೇಡ ಅಂತಲೇ ನಾವೆಲ್ಲ ಆಶಯ, ನಮ್ಮ ಆಶಯ. ಆದರೆ ಏನಾಗಿದೆ, ನಾವೀಗ ಕೆಲವರು 10 ವರ್ಷ ಮುಗಿಸಿದ್ದೇವೆ, ಕೆಲವರು 20 ವರ್ಷ ಮುಗಿಸಿದ್ದೇವೆ, ಕೆಲವರು 30, ಕೆಲವರು 40, ಕೆಲವರು 60, 70 ವರ್ಷ ಮುಗಿಸಿದ್ದೀವಿ. ನಿಮಗೆ ಅನುಭವ ಆಗಿದೆ. ಎಷ್ಟು ಸುಖ ಸಿಕ್ಕಿದೆ, ಎಷ್ಟು ದುಃಖ ಸಿಕ್ಕಿದೆ, ತಾಳೆ ಮಾಡಿ ನೋಡಿ. ಏನು ಅನ್ನಿಸ್ತಾ ಇದೆ ನಿಮಗೆ? ಇಷ್ಟು ಜೀವನ ನಾನು ಮಾಡಿದೆ, ಏನೇನೋ ಪ್ರಯತ್ನ ಪಟ್ಟೆ ದುಃಖವನ್ನು ದೂರ ತಳ್ಳಕ್ಕೆ. ಅದು ಪರಿಣಾಮ ಏನಾಯಿತು? ಜೀವನದಲ್ಲಿ ಇಲ್ಲಿ ತನಕ 50% ಸುಖ 50% ದುಃಖ ಅನುಭವಿಸಿದ್ದೀನಿ ಅಂತ ಅನ್ನಿಸಿದವರು ಕೈ ಎತ್ತಿ. 50-50 ಅನುಭವಿಸಿದ್ದೀನಪ್ಪ ಯಾರಾದರೂ ಇದ್ದೀರಾ? 50-50. ಹಾಂ. ಯಾರು ಜೀವನದಲ್ಲಿ 60% ದುಃಖ ಅನುಭವಿಸಿದ್ದೀನಿ, ಒಂದು 40% ಸುಖ ಅನುಭವಿಸಿದ್ದೀನಿ ಅನ್ಸೋರು ಕೈ ಎತ್ತಿ. ಯಾರಾದರೂ ಇದ್ದೀರಾ? ಆಯಿತು. ಒಂದು 70% ದುಃಖ ಅನುಭವಿಸಿದ್ದೀನಿ, ಒಂದು 30% ಸುಖ ಅನುಭವಿಸಿದ್ದೀನಿ ಕೈ ಎತ್ತಿ. 80% ದುಃಖನೇ ಅನುಭವಿಸಿದ್ದೀನಿ, ಒಂದು 20% ಸುಖ ಅನುಭವಿಸಿರ್ಬೇಕು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಕೈ ಎತ್ತಿ ಯಾರಾದರೂ? ನಾನು ಎತ್ತಾ ಇದ್ದೀನಿ, ಎಕ್ಸಾಂಪಲ್. ಆಯಿತಾ? ಇನ್ನು ಅದಕ್ಕಿಂತ ಜಾಸ್ತಿ ಬೇಡ ಸದ್ಯಕ್ಕೆ. ಇಷ್ಟು ಎಕ್ಸಾಂಪಲ್ ನೋಡಿ. ಸಾಮಾನ್ಯವಾಗಿ ದುಃಖ ಬೇಡ ಅಂತ ನಾವು ಎಷ್ಟು ಒದ್ದಾಡಿದ್ರೂ ದುಃಖ ನಮ್ಮನ್ನು ಬಿಟ್ಟು ಹೋಗೇ ಇಲ್ವಲ್ಲ. ಏನೆಲ್ಲ ಪ್ರಯತ್ನ ಪಡ್ತೀವಿ ದುಃಖ ಬೇಡ ಅಂತ, ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ಒಬ್ಬ ವ್ಯಕ್ತಿಗೆ ಹೋಗಿ ತಪ್ಪಾಯಿತು ಅಂತ ಕೇಳ್ತೀವಿ, ಆದರೂ ಅವನು ಕ್ಷಮಿಸಲ್ಲ. ಆ ವ್ಯಕ್ತಿ ಮೇಲೆ ದ್ವೇಷ ಮಾಡ್ತೀವಿ, ಆದರೂ ಅದು ಪರಿಹಾರ ಆಗೋದಿಲ್ಲ. ಏನು ಮಾಡಿದ್ರೂ ಪರಿಹಾರ ಆಗೋದಿಲ್ವಲ್ಲ ಆ ಸಮಸ್ಯೆಗಳು. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಕೃಪೆ ಸಿಗಬೇಕು. ಯಾವಾಗ ಭಗವಂತನ ಕೃಪೆ ಸಿಗುತ್ತೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿಯಸ್ಯೋಪಜಾಯತೆ. ಅವನ ಕೃಪೆ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ನಿಂತಾಗ ದುಃಖದ ಹಾನಿಯಾಗುತ್ತೆ. ಅಂದರೆ ದುಃಖದ ಸನ್ನಿವೇಶ ಬರೋದಿಲ್ವಾ? ಬರುತ್ತೆ. ಆದರೆ ಯಾವ ರೀತಿ ಅಂತಂದರೆ, ಹೀಗೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ, ಆದರೆ ಇವಾಗ ನಾವು ಈ ದೇವಸ್ಥಾನದ ಛಾವಣಿಯ ರಕ್ಷಣೆಯಲ್ಲಿದ್ದೇವೆ. ದುಃಖ ಮಳೆ ನಮಗೆ ತಟ್ಟುತ್ತಾ ಇಲ್ಲ. ಎಷ್ಟೇ ಜೋರಾಗಿ ಮಳೆ ಹೊರಗಡೆ ಬರ್ತಾಯಿದ್ರೂ ನಮಗದು ತಟ್ಟುತ್ತಾ ಇಲ್ಲ. ಅದೇ ರೀತಿ ಯಾರು ಕೃಷ್ಣ ಭಕ್ತಿಯಲ್ಲಿ ಮನಸ್ಸನ್ನು ಆಳವಾಗಿ ಊರ್ತಾರೆ, ದುಃಖ ಬರುತ್ತೆ, ಇದೇ ಥರ ಬರುತ್ತೆ. ಮಳೆಗಾಲದಲ್ಲಿ ಮಳೆ ಹೇಗೆ ಬರುತ್ತೋ ಆ ರೀತಿ ಬರುತ್ತೆ. ಹೇಗೆ ಋತುಗಳು ಪರಿವರ್ತನೆ ಆಗುತ್ತೋ ಅದೇ ರೀತಿ ಸುಖದ ಸಮಯನೂ ಬರುತ್ತೆ, ದುಃಖದ ಸಮಯನೂ ಬರುತ್ತೆ. ಯಾವುದೇ ಬರುತ್ತೆ, ಯಾವುದೂ ಅವನಿಗೆ ಮನಸ್ಸನ್ನು ವಿಚಲಿತ ಮಾಡೋದಿಲ್ಲ. ದುಃಖ ಬಂದರೂ ಅವನಿಗೆ ತಟ್ಟೋದಿಲ್ಲ, ಸುಖ ಬಂದರೂ ಅವನು ಅಷ್ಟೊಂದು ಹಿಗ್ಗೋದಿಲ್ಲ. ಏಕೆಂದರೆ ಅವನಿಗೆ ಗೊತ್ತಾಗಿರುತ್ತೆ, ಹೇಗೆ ಒಬ್ಬ ಸೂರ್ಯ ಉದಯ ಆಗುತ್ತೆ ಮತ್ತು ಸೂರ್ಯ ಅಸ್ತಮ ಆಗುತ್ತೋ ಹಾಗೆ ಸುಖ ಒಂದಿನ ಚೆನ್ನಾಗಿ ಬರುತ್ತೆ, ದುಃಖನೂ ಹಂಗೆ ಬರುತ್ತಪ್ಪ, ಬೇಡ ಅಂದರೂ ಬರುತ್ತೆ. ನಮ್ಮ ಸಮಸ್ಯೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಯಾವುದರ ಹಿಂದೆ ಇದ್ದೀವಿ ಅಂದರೆ, ಪ್ರಾಪಂಚಿಕವಾದ ಸುಖ ಅದನ್ನು ಪಡ್ಕೋಬೇಕು, ಪ್ರಾಪಂಚಿಕವಾದ ದುಃಖ ಅದನ್ನು ಬಿಡಬೇಕು. ಇದು ನಮ್ಮ ಪ್ರಯತ್ನ ಆಗಿದೆ. ಆದರೆ ಪ್ರಾಪಂಚಿಕ ಸುಖ ಪ್ರಾಪಂಚಿಕ ದುಃಖ ಇಲ್ಲದೇ ಇರೋ ವ್ಯಕ್ತಿ ಯಾರೂ ಇಲ್ಲ. ಎಷ್ಟೇ ದುಃಖಪಟ್ಟವನು ಸ್ವಲ್ಪ ಸುಖಪಟ್ಟೇ ಬರ್ತಾನೆ, ಎಷ್ಟೇ ಸುಖಪಟ್ಟವನು ಸ್ವಲ್ಪ ದುಃಖ ಪಟ್ಟೇ ಪಡ್ತಾನೆ. ಸೊ ಪ್ರಾಪಂಚಿಕ ದುಃಖವನ್ನು ದೂರ ಇಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದೊಂದು ರೀತಿಯಲ್ಲಿ ಹೇಗೆ ರಾತ್ರಿ ಆಗುತ್ತೋ, ಹೇಗೆ ಮಳೆಗಾಲ ಬರುತ್ತೋ, ಚಳಿಗಾಲ ಬರುತ್ತೋ, ಬಂದೇ ಬರುತ್ತೆ. ಆದರೆ ಮಳೆಗಾಲ ಬಂದಾಗ ನಾವು ಕೊಡೆ ಹಿಡ್ಕೋತೀವೋ ಇಲ್ವೋ? ಮಳೆ ಬಂತಲ್ಲ ಅಂತ ಮಳೆಗೆ ಹೋಗಿ ನಿಂತ್ಕೋತೀವ? ಇಲ್ಲ ಅಲ್ವಾ?
ಅದೇ ರೀತಿ ಕೃಷ್ಣ ಪ್ರಜ್ಞೆಯ ಒಂದು ಆಶ್ರಯವನ್ನು ಪಡ್ಕೊಂಡ್ರೆ, ಕೃಷ್ಣನ ಆಶ್ರಯವನ್ನು ನಾವು ಪಡ್ಕೊಂಡಾಗ ಹೇಗೆ ಮಳೆ ಬರ್ತಾ ಇದ್ರೂ ಕೊಡೆ ಇಟ್ಕೊಂಡಾಗ ಮಳೆ ನಮಗೆ ಅಷ್ಟಾಗಿ ತಟ್ಟೋದಿಲ್ವೋ, ಹಾಗೆ ದುಃಖ ಎಷ್ಟೇ ಬರಲಿ ಅದು ನಮಗೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ, ನಮ್ಮ ಹೃದಯ ಚಂಚಲವಾಗೋದಿಲ್ಲ, ನೋವು ಅಷ್ಟಾಗಿ ತಾಕೋದಿಲ್ಲ. ಇದಕ್ಕೆ ಒಂದು ಉದಾಹರಣೆಯಾಗಿ ಆಚಾರ್ಯರ ಒಂದು ಕಥೆ ಇದೆ. ಶ್ರೀಲ ಹರದಾಸ್ ಠಾಕೂರ್ ನಾಮಾಚಾರ್ಯ ಅವರು ಮುಸಲ್ಮಾನ ವಂಶದಲ್ಲಿ ಹುಟ್ಟಿದ್ದಾರೆ. ಆದರೆ ಕೃಷ್ಣನ ಮೇಲೆ ಅವರಿಗೆ ಆಕರ್ಷಣೆಯಾಗುತ್ತೆ. ಭಕ್ತರ ಸಂಘವನ್ನು ಮಾಡಿ ಅವರು ಕೃಷ್ಣ ಭಕ್ತರಾಗ್ತಾರೆ. ಎಷ್ಟು ಕೃಷ್ಣ ಮೇಲೆ ಅವ್ರಿಗೆ ಪ್ರೀತಿ ಅಂದರೆ ಅವಾಗ ನೋಡಿದ್ರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಸತತವಾಗಿ ಕೃಷ್ಣನಾಮ ಸ್ಮರಣೆ ಮಾಡ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ರಾಜರು ಯಾರಾಗಿದ್ದರು? ಮುಸಲ್ಮಾನರು. ಆ ಒಂದು ಆಸ್ಥಾನದಲ್ಲಿ ಇದ್ದಂತಹ ಕೆಲವರಿಗೆ ಏನು ಮುಸ್ಲಿಮನಾಗಿ ಹುಟ್ಟಿದೋನೋ, ಇವಾಗ ಹೇಗೆ ನಾವು ಒಬ್ಬ ಹಿಂದೂ ಆದರೆ ಶ್ರೇಷ್ಠ, ಮುಸಲ್ಮಾನ ಆದರೆ ಅವನು ಸ್ವಲ್ಪ ಕೀಳು ಅಂತ ಭಾವನೆ ನಮ್ಮಲ್ಲಿ ಇರಬಹುದು, ಎಲ್ಲರಲ್ಲೂ ಇದೆ ಅಂತ ಹೇಳ್ತಾ ಇಲ್ಲ, ಇರ್ಬೋದು. ಅದೇ ರೀತಿ ಮುಸಲ್ಮಾನರು ಕೇಳಿ ಅವ್ರು ಏನಂತಾರೆ, ಓ ನಾನೇ ಶ್ರೇಷ್ಠ, ಇವರೆಲ್ಲ ಹಿಂದೂಗಳು, ಇವರೆಲ್ಲ ಏನಂತಾರೆ ಕಾಫಿರ್ಸ್, ಅಂದರೆ ಭಗವಂತ ಅವರನ್ನು ನರಕಕ್ಕೆ ದೂಡ್ತಾನೆ ಅಂತ ಅವ್ರು ಹೇಳ್ತಾರೆ. ನಾವೇನು ಹೇಳ್ತೀವಿ, ಓ ಇವರೆಲ್ಲ ಗೋಮಾಂಸವನ್ನು ತಿಂತಾರೆ, ಇವರಿಗೆ ಶಾಶ್ವತವಾದ ನರಕ ಕಾಯ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಅದೇ ರೀತಿ ಅಲ್ಲಿದ್ದಂತಹ ಆ ಕಾಜಿ ಅಂದರೆ ಅವರ ಒಂದು ಗುರುಗಳ ಥರ ಸ್ಥಾನ. ಅವನು ಈ ವ್ಯಕ್ತಿ ಮುಸ್ಲಿಮ್ ಆಗಿ ಹುಟ್ಟು ಈ ಥರ ಹಿಂದೂಗಳು ದೇವ್ರ ಹೆಸರು ಹೇಳ್ತಾ ಇದ್ದರೆ ಚೆನ್ನಾಗಿ ಕಾಣಲ್ಲ, ಯಾರಾದರೂ ನಾಳೆ ಮುಸ್ಲಿಮರು ಅವರನ್ನು ಫಾಲೋ ಮಾಡಿಬಿಟ್ರೆ ಹೆಂಗೆ, ಅವ್ರು ಸ್ವಲ್ಪ ಚೆನ್ನಾಗಿ ಪಾಠ ಹೇಳಬೇಕು ಅಂದ್ಬಿಟ್ಟು ರಾಜನಿಗೆ ಕಿವಿ ಉತ್ತಾನೆ. ಅವರೆಲ್ಲ ರಾಜನಿಗೆ ಹತ್ತಿರ ಇರ್ತಾರಲ್ಲ, ರಾಜನ ತಲೆ ಕೆಡಿಸ್ತಾನೆ. ಈ ರೀತಿಯಾಗಿ ಒಬ್ಬ ಈಗ ಸಾಧು ಆಗಿಬಿಟ್ಟಿದ್ದಾನೆ, ಮುಂದೆ ಸಮಸ್ಯೆ ಆಗ್ಬೋದು, ಫಸ್ಟ್ ನಾವು ಅವನಿಗೆ ನೋಡೋಣ ಅವನು ಮಾತಾಡ್ಬಿಟ್ಟು ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು ಆಸ್ಥಾನಕ್ಕೆ ಕರೆಸ್ತಾರೆ. ಆಸ್ಥಾನಕ್ಕೆ ಕರೆಸ್ಬಿಟ್ಟು ಬುದ್ಧಿ ಹೇಳ್ತಾರೆ, ನೀನು ಮುಸ್ಲಿಮ್ ಆಗಿಬಿಟ್ಟಿದ್ಯಾ, ಹೇಗೆ ನಾವು ಪ್ರಚಾರ ಮಾಡ್ತೀವೋ ಆ ರೀತಿ ಅವರು ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಮುಸ್ಲಿಮ್ ಹುಟ್ಟಿದೆಯಾ, ಎಷ್ಟು ಶ್ರೇಷ್ಠವಾದ ಜನ್ಮ ಸಿಕ್ಕಿದೆ ನಿನಗೆ, ಅದನ್ನೆಲ್ಲ ಬಿಟ್ಟು ಹೋಗಿ ಹಿಂದೂಗಳ ಥರ ನೀನು ಏನು ದೇವರ ಹೆಸರು ಹೇಳ್ತಾ ಇದೆಯಾ ಅಂತ ಏನು ಹೇಳಿದ್ರು ಅವರು, ನೀವೇನು ಬೇಕಾದ್ರೆ ಹೇಳಿ, ನನ್ನ ನಾಲ್ಗೆ ಕೃಷ್ಣ ಅನ್ನೋದ್ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂದ್ಬಿಡ್ತಾರೆ. ಆಗ ಕಾಜಿಗೆ ತುಂಬ ಕೋಪ ಬರುತ್ತೆ. ಅವನು ಹೇಳ್ತಾನೆ, ರಾಜ ಚೆನ್ನಾಗಿ ಶಿಕ್ಷೆ ಕೊಡಬೇಕು. ಆಗ ಕಾಜಿ ಹೇಳ್ತಾನೆ, ನೋಡಪ್ಪ ನೀನು ಹಿಂಗೆ ಇದ್ದರೆ ನಾವು ನಿನ್ನನ್ನು ಸಾಯಿಸಬೇಕಾಗತ್ತೆ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀವು ನಮಗೆ ನನ್ನ ದೇಹವನ್ನು 100 ತುಂಡು 1000 ತುಂಡು ಮಾಡಿ ನನ್ನ ಪ್ರತಿಯೊಂದು ತುಂಡು ಅದರಲ್ಲಿ ಕೃಷ್ಣ ಕೃಷ್ಣ ಅಂತ ಇರುತ್ತೆ, ನಾನು ಅದನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ರಾಜ ತುಂಬ ಕೋಪದಿಂದ ಹೇಳ್ತಾನೆ, ಆಗಿನ ಕಾಲದಲ್ಲಿ ಈ ಮಾರುಕಟ್ಟೆ ಇದೆಯಲ್ಲ, ಈಗ ಸಂತೆ ನಡೆಯೋದಲ್ಲ, ಆ ಥರ ಪ್ರತಿಯೊಂದು ಊರಲ್ಲೂ ಒಂದೊಂದು ಸಂತೆ ಅಲ್ವಾ, ಆ ಥರ ಪ್ರತಿಯೊಂದು ಈ ಊರಿನ ಕೇಂದ್ರ ಇದೆ ನೋಡಿ, ಎಲ್ಲ ಕಡೆ ಹೋಗಿ ಚೆನ್ನಾಗಿ ಅವರಿಗೆ ಅವ್ರ ಪ್ರಾಣ ಹೋಗೋದಾಗ ಹಾಕೊಂಡು ಚೆನ್ನಾಗಿ ಬಾರಿಸಿ ಅಂತ ಆಜ್ಞೆ ಮಾಡಿಬಿಡ್ತಾರೆ. ಆಗ ಇಬ್ಬರು ದೈತ್ಯರು, ಬಹಳ ಶಕ್ತಿ ಅವ್ರಿಗೆ. ಆ ದೈತ್ಯರು ತುಂಬ ಬಲಿಷ್ಠವಾದಂತಹ ಚಾವಟಿಯನ್ನು ತಗೊಂಡು ಬಂದು ಹರಿದಾಸ್ ಠಾಕೂರ್ ಅವ್ರ ಮೇಲೆ ಬಲವಾದ ಪ್ರಹಾರ ಮಾಡ್ತಾರೆ. ಒಂದೊಂದು ಸಾರಿ ಅವರು ಹೊಡಿತಾ ಇದ್ರು, ಇವರು ಹರಿದಾಸ್ ಠಾಕೂರ್ ಬರೀ ಕೃಷ್ಣ 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 ಅಷ್ಟೇ, ಬೇರೆ ಏನು ಹೇಳ್ತಾ ಇರಲಿಲ್ಲ. ಆಯಿತು, ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಚೆನ್ನಾಗಿ ಹೊಡೆದ್ರು,
ಸರಿಯಾಗಿ ಹೊಡೆದ್ರು. ಅವ್ರು ಕೃಷ್ಣ ಅನ್ನೋದು ಬಿಡಲಿಲ್ಲ. ಇನ್ನೊಂದು ಕಡೆ ಕರ್ಕೊಂಡೋದ್ರು, ಅಲ್ಲೂ ಸರಿಯಾಗಿ ಹೊಡೆದ್ರು. ಕೃಷ್ಣ ಅನ್ನೋದು ಬಿಡಲಿಲ್ಲ ಅವರು. ಒಟ್ಟು 22 ಜಾಗಕ್ಕೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ. ಎಷ್ಟು ಹೊಡಿತಾರೆ ಅಂದರೆ ಈ ದೈತ್ಯರು ಅವರೇ ಹರಿದಾಸ್ ಠಾಕೂರ್ ಕಾಲಕ್ಕೆ ಬೀಳ್ತಾರೆ. ಹೊಡೆದು ನಮ್ಮ ಕೈ ನೋವಾಗ್ತಾ ಇದೆ, ನಿಮಗೇನು ಆಗ್ತಾ ಇಲ್ವಲ್ಲ, ನೀವೇನಾದರೂ ಬದುಕಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ, ಯಾಕಂದರೆ ನಮಗೆ ಆಜ್ಞೆ ಕೊಟ್ಟಿದ್ದಾರೆ ನಿಮ್ಮನ್ನು ಸಾಯಿಸಬೇಕು ಅಂತ. ಆಗ ಹರಿದಾಸ್ ಠಾಕೂರ್ ಅವರಲ್ಲಿ ಆ ಎಷ್ಟು ದಯಾಭಾವನೆ ಇತ್ತು ಅಂತಂದರೆ, ನನ್ನಿಂದ ನಿಮಗೆ ಕಷ್ಟ ಆಗತ್ತಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಈಗ ನನ್ನ ಪ್ರಾಣವನ್ನು ಬಿಡ್ತೀನಿ. ನಿಜವಾಗ್ಲೂ ಪ್ರಾಣವನ್ನು ಬಿಡಲ್ಲ, ಅವ್ರು ಆ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಆಗ ಅವ್ರನ್ನ ನದಿಗೆ ಬಿಸಾಡ್ತಾರೆ. ಯಾಕೆ ನದಿಲಿ ಬಿಸಾಡ್ತಾರೆ ಅಂದರೆ, ನಾವು ಅವ್ರನ್ನ ಮುಸ್ಲಿಮ್ ಥರ ಏನಾದರೂ ಮಣ್ಣು ಮಾಡಿಬಿಟ್ರೆ ಅವರಿಗೆ ಸುಕೃತಿ ಬಂದುಬಿಡುತ್ತೇನೋ ಅಂದ್ಬಿಟ್ಟು ನದಿಗೆ ಬಿಸಾಡ್ಬಿಡೋಣ ಅವ್ರನ್ನ. ನದಿಗೆ ಬಿಸಾಡ್ತಾರೆ. ಅದು ಗಂಗಾ ನದಿ. ಅವರು ತೇಳ್ಕೊಂಡೋಗಿ ಇನ್ನೊಂದು ಕಡೆ ಎದ್ಕೊಂಡು ಮತ್ತೆ ಹರೇ ಕೃಷ್ಣ ಜಪ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಕಥೆ. ಇದು ನಡೆದಿದ್ದು ಚೈತನ್ಯ ಮಹಾಪ್ರಭುಗಳು ಹುಟ್ಟಕ್ಕಿಂತ ಎಷ್ಟೋ ವರ್ಷ ಮುಂಚೆ. ಚೈತನ್ಯ ಮಹಾಪ್ರಭುಗಳು ಅವರು ಅವತಾರ ಮಾಡ್ತಾರೆ. ಸುಮಾರು ವರ್ಷ ಅವರು ಸಾಧಾರಣ ವ್ಯಕ್ತಿಗಳ ಥರನೇ ನಡ್ಕೊಂಡಿರ್ತಾರೆ. ಒಂದು ಸಾರಿ ಅವರು ಗಯಾ ಪ್ರಾಂತ್ಯಕ್ಕೆ ಹೋಗಿ ಅವರ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಂಡು ಸಂಪೂರ್ಣವಾಗಿ ಕೃಷ್ಣ ಭಕ್ತರಾಗಿ ಬರ್ತಾರೆ. ಮತ್ತೆ ಬಂದಾಗ ಅವರು ಒಂದು ದಿನ ಭಕ್ತರ ಮಂಡಳಿಯಲ್ಲಿ ವಿಶೇಷವಾಗಿ ಮಹಾಪ್ರಕಾಶ ಲೀಲೆ ಅಂತ ಮಾಡ್ತಾರೆ. ಆ ಮಹಾಪ್ರಕಾಶ ಲೀಲೆ ಅಂದರೆ ಏನು ಅಂತಂದರೆ, ಚೈತನ್ಯ ಮಹಾಪ್ರಭುಗಳು ನಮ್ಮ ಒಂದು ಸಿದ್ಧಾಂತದ ಪ್ರಕಾರ ಕೃಷ್ಣ ಹಾಗೂ ರಾಧೆ ಅವರ ಒಂದು ರೂಪ. ಶ್ರೀಕೃಷ್ಣ ಚೈತನ್ಯ, ರಾಧಾಕೃಷ್ಣನಾಹೇ ಅನ್ಯ ಅಂತ ಹೇಳ್ತೀವಿ. ಅಂದರೆ ಕೃಷ್ಣ ವ್ಯಕ್ತಿಯಾಗಿ ಕೃಷ್ಣ ಅವರು, ಆದರೆ ರಾಧೆಯ ಭಾವ ಹಾಗೂ ರಾಧೆಯ ಮೈಕಾಂತಿ, ಮೈ ಬಣ್ಣ. ಸೊ ಚೈತನ್ಯ ಮಹಾಪ್ರಭುಗಳು ತಮ್ಮ ಪರಮಾತ್ಮ ಸ್ವರೂಪವನ್ನು ಆ ಮಹಾಪ್ರಕಾಶ ಲೀಲೆಯಲ್ಲಿ ತೋರಿಸ್ತಾರೆ. ತೋರಿಸಿ ಭಕ್ತರನ್ನೆಲ್ಲ ಕರೆದು ಹಿಂದೆ ಅವರ ಜೀವನದಲ್ಲಿ ಆದ ವೃತ್ತಾಂತವನ್ನು ಹೇಳ್ತಾರೆ. ಆಗ ಹರಿದಾಸ್ ಠಾಕೂರ್ರವ್ರನ್ನ ಕರೀತಾರೆ. ಹರಿದಾಸ್, ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ, ನಿನಗೆ ಜ್ಞಾಪಕ ಇದೆಯಾ? ಈ ರೀತಿ ನಿನಗೆ ರಾಜ ಶಿಕ್ಷೆ ಕೊಟ್ಟಿದ್ದ. ಇಬ್ಬರು ಮಹಾಬಲಿಷ್ಠ ದೈತ್ಯರು ನಿನಗೆ ರಭಸದಿಂದ ಚಾಟಿಯಲ್ಲಿ ಹೊಡಿತಾ ಇದ್ರು. ವೈಕುಂಠದಲ್ಲಿ ಇದ್ದಂಥ ನಾನು ಅವರಿಬ್ಬರನ್ನ ಆಗಲೇ ಸಂಹಾರ ಮಾಡ್ತಾ ಇದ್ನೇನೋ, ಆದರೆ ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಭಗವಂತ, ಅವ್ರಿಗೇನೂ ಗೊತ್ತಿಲ್ಲಪ್ಪ, ಅವ್ರನ್ನ ಕ್ಷಮಿಸು ಅಂತ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಅವ್ರಿಗೇನೂ ಮಾಡೋಕ್ಕಾಗಲೇ ಇಲ್ಲ. ನಂಗಿದ್ದಿದ್ದು ಒಂದೇ ದಾರಿ, ಏನು ಅಂತಂದರೆ, ಅವತ್ತು ನಿನ್ನ ಮೈಗೆ ಎಷ್ಟು ಏಟು ಬಿತ್ತೋ ಅದನ್ನೆಲ್ಲ ನಿನ್ನನ್ನು ಆವರಿಸ್ಕೊಂಡು ನಾನು ತಗೊಂಡೆ ಏಟು ಅಂದ್ಬಿಟ್ಟು ಮಹಾಪ್ರಭುಗಳು ತಮ್ಮ ಬೆನ್ನನ್ನು ತೋರಿಸ್ತಾರೆ. ಹರಿದಾಸ್, ಅವತ್ತು ಒಂದೊಂದು ಬಿದ್ದ ಏಟು ನಿನ್ನ ಮೈ ಮೇಲೆ ಅದನ್ನು ನಾನು ತಗೊಂಡಿದ್ದೀನಿ ಅಂತ ತಮ್ಮ ಬೆನ್ನನ್ನು ತೋರಿಸಿದಾಗ ಆ ಬೆನ್ನಲ್ಲಿ ಆ ಮಾರ್ಕು ಅಂದರೆ ಕಾಣುತ್ತೆ ಹರಿದಾಸ್ ಠಾಕೂರ್ಗೆ. ಆಗ ಹರಿದಾಸ್ ಠಾಕೂರ್ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ. ಭಗವಂತ, ನಿನ್ನ ಕೃಪೆ ಎಷ್ಟು ನೋಡಪ್ಪ ಅಂತ. ಈ ಕಥೆಯಿಂದ ನಾವೇನು ಕಲ್ತ್ಕೋತೀವಿ ಅಂತಂದರೆ, ಹರಿದಾಸ್ ಠಾಕೂರ್ ಅಂತ ನಾಮಾಚಾರ್ಯ ಆದವ್ರಿಗೆ ಕಷ್ಟದ ಪ್ರಸಂಗ ಬರದೇ ಇರಲಿಲ್ಲ, ಬಂತು. ಆದರೆ ಅವರ ನಾಲಿಗೆ, ಅವರ ಪ್ರಜ್ಞೆ ಕೃಷ್ಣನಲ್ಲಿ ಯಾವಾಗಲೂ ಇದ್ದರಿಂದ ಕೃಷ್ಣ ಅವರನ್ನು ರಕ್ಷಣೆ ಮಾಡ್ತಾನೆ. ಸೊ ಆ ರೀತಿಯಾಗಿ ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ. ಎಷ್ಟೇ ದುಃಖ ಬಂದರೂ ಅದರ ಹಾನಿಯಾಗತ್ತೆ, ಅದರ ನಷ್ಟವಾಗುತ್ತೆ, ಅದು ನಮಗೆ ಸ್ಪರ್ಶ ಆಗೋದಿಲ್ಲ. ಪ್ರಸನ್ನ ಚೇತಸೋ ಹಿ ಆಶು ಬುದ್ಧಿ ಪರ್ಯವತಿಷ್ಠತೆ. ಅಂತಹ
ಪ್ರಫುಲ್ಲವಾದ ಪ್ರಸನ್ನವಾದ ಮನಸ್ಸು ಉಳ್ಳವನ ಬುದ್ಧಿ, ಪ್ರಸನ್ನ ಚೇತಸಃ ಬುದ್ಧಿ ಏನಾಗುತ್ತೆ, ಅಂತಹವನ ಬುದ್ಧಿಗೆ ಏನಾಗುತ್ತೆ, ಆಶು ಬೇಗ ಏನಾಗುತ್ತಪ್ಪ ಅಂದರೆ ಪರ್ಯವತಿಷ್ಠತೆ. ಅವತಿಷ್ಠತೆ ಅಂದರೆ ಅವನ ಬುದ್ಧಿ ಸ್ಥಿರವಾಗುತ್ತೆ. ಯಾವುದರ ಮೇಲೆ ಸ್ಥಿರವಾಗುತ್ತೆ? ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗುತ್ತೆ. ಸೊ ಆದ್ದರಿಂದ ಭಕ್ತರೇ, ನಿಮ್ಮೆಲ್ಲರ ಜೀವನದಲ್ಲಿ ಕಷ್ಟದ ಪ್ರಸಂಗಗಳು ಬಂದೇ ಬರುತ್ತೆ. ಅದರಿಂದ ನಾವು ವಿಚಲಿತರಾಗಬಾರ್ದು. ಅದು ನಮಗೆ ನಮ್ಮ ಗುರುಗಳು ಏನಂತ ಹೇಳ್ತಾರೆ ಅಂತಂದರೆ, ಜೀವನದಲ್ಲಿ ಬರುವಂತಹ ಕಷ್ಟದ ಸನ್ನಿವೇಶಗಳು ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋಕ್ಕೆ, ಒಂದು ಹೆಜ್ಜೆ ಮುಂದೆ ಇಡೋಕ್ಕೆ ಸಿಕ್ಕಂತಹ ಸುವರ್ಣ ಅವಕಾಶ ಅಂತ ಹೇಳ್ತಾರೆ. ಅಂದರೆ ಕಷ್ಟ ಬರಲಿ ಅಂತ ನಾವು ಕೇಳ್ಕೊಳ್ಳೋದು ಅಂತಲ್ಲ. ಆ ರೀತಿ ಮಾಡಬೇಕು ಅಂದರೆ ಕುಂತಿ ಮಹಾರಾಣಿಯಷ್ಟು ನಾವು ಉನ್ನತ ಭಕ್ತರಾಗಿರಬೇಕು. ಕುಂತಿ ಮಹಾರಾಣಿ ಕೃಷ್ಣನ ಕೇಳ್ಕೊತಾರೆ. ಏನಂತ ಕೇಳ್ಕೊತಾರೆ ಕೃಷ್ಣನ ಅಂತಂದರೆ, ಓ ಕೃಷ್ಣ, ವಿಪದ ಸಂತು ತಶ್ಯಶ್ವತ್ ತತ್ರ ತತ್ರ ಜಗದ್ಗುರು. ಯಾಕೆ ಏನಂತ ಕೇಳ್ತಾರೆ ಅಂದರೆ, ನನಗೆ ವಿಪತ್ತು ಬರ್ತಾ ಇರಲಿ ಕೃಷ್ಣ. ಯಾರಾದರೂ ದೇವರ ಮಂದಿ ಹೋಗಿ ನನಗೆ ಕಷ್ಟ ಬರಲಪ್ಪ ಅಂತ ಒಂದು ದಿನ ಕೇಳ್ಕೊಂಡಿದ್ದೀವ? ಇದ್ದವ್ರು ಯಾರಾದರೂ ನಾನು ಕೇಳ್ಕೊಂಡಿಲ್ಲ, ನಾವು ಯಾರೂ ಕೇಳ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಬಂದಾಗೆಲ್ಲ ಕೃಷ್ಣ ಒಂದು ಸಮಸ್ಯೆ ಪರಿಹಾರ ಮಾಡಪ್ಪ, ಅದೊಂದು ಸಮಸ್ಯೆ ಪರಿಹಾರ ಮಾಡ್ಬಿಡು, ನಾನು ಸಂಪೂರ್ಣವಾಗಿ ಹೃದಯ ನಿಂಗೆ ಕೊಟ್ಬಿಡ್ತೀನಿ ಅಂತೀವಿ. ಆಯಿತಾ? ಕೃಷ್ಣ ಏನೋ ಪರಿಹಾರ ಮಾಡ್ತಾನೆ, ಆಮೇಲೆ ಸ್ವಲ್ಪ ಕಾಲ ಕೃಷ್ಣನ ಮರ್ತೋಗ್ತೀವಿ. ಯಾಕೆಂದರೆ ಸಮಸ್ಯೆ ಇಲ್ವಲ್ಲ, ಯಾವುದು ಜೀವನ ಚೆನ್ನಾಗಿ ನಡೀತಾ ಇದೆಯಲ್ಲ. ಆಮೇಲೆ ಇನ್ನೊಂದು ದಿನ ಇನ್ನೊಂದು ಸಮಸ್ಯೆ ಬರುತ್ತೆ, ಆವಾಗ ಮತ್ತೆ ಜ್ಞಾಪಕ ಆಯಿತು, ಕೃಷ್ಣ ಬಾರ, ಇನ್ನೊಂದು ಸಮಸ್ಯೆಯಪ್ಪ, ಪರಿಹಾರ ಮಾಡಿಬಿಡು, ಇನ್ನೂ ಚೆನ್ನಾಗಿ ಕೃಷ್ಣ ಭಕ್ತಿ ಮಾಡ್ತೀನಿ. ಅದೇ ಸೈಕಲ್ ರಿಪೀಟ್ ಆಗ್ತಾ ಇದೆ ನಮಗೆ. ಆದರೆ ಇಲ್ಲಿ ಕುಂತಿ ಏನು ಕೇಳ್ತಾ ಇದ್ದಾಳೆ? ವಿಪದ ಸಂತು ತಶ್ವತ್, ಕಷ್ಟ ಕಾಲ ಬರಲಿ ನನಗೆ. ಯಾಕೆ ಕೇಳ್ತಾಳೆ ಅಂದರೆ ಅದಕ್ಕೂ ಅರ್ಥ ಇದೆ. ಅವಳು ಹೇಳ್ತಾಳೆ, ಸುಮ್ಮನೆ ಕೇಳೋದಿಲ್ಲ, ಅವಳು ಕಾರಣ ಕೊಡ್ತಾಳೆ. ಕೃಷ್ಣ, ನಾವು ಹ್ಯಾಪಿಯಾಗಿದ್ದಾಗ, ಸುಖದಲ್ಲಿ ಇದ್ದಾಗ ನಾವು ಹಸ್ತಿನಾಪುರ ಅಥವಾ ಇಂದ್ರಪ್ರಸ್ಥದಲ್ಲಿದ್ವಿ, ನೀನು ದ್ವಾರಕೆಯಲ್ಲಿದ್ದೆ. ನಮಗೆ ಕಷ್ಟ ಬಂದಾಗ ನೀನು ಬಂದು ನಮ್ಮ ಜೊತೆ ಇದ್ದೆ. ಯಾವಾಗ ನಮಗೆ ಕಷ್ಟ ಇತ್ತೋ ಆವಾಗ ನೀನು ನಮ್ಮ ಜೊತೆ ಇದ್ದೆ. ನೀನು ನಮ್ಮ ಜೊತೆ ಇದ್ದೆ, ನಮ್ಗೆ ಅದೇ ಆನಂದ, ಪರಮಾನಂದ. ನೀನಿದ್ದಾಗ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ನೀನು ಇವಾಗ ಹೋಗ್ತೀಯ ಅಂದರೆ ಆ ಸುಖ ನಮಗೆ ಬೇಡ. ನೀನು ನಮ್ಮ ಜೊತೆಲಿ ಇರ್ತೀಯ ಅಂದರೆ ದುಃಖಕ್ಕೆ ಪ್ರಸಂಗ ಇದ್ದಾಗ ನಮ್ಮ ಜೊತೆ ಇರ್ತೀಯ ಅಲ್ವಾ, ಆ ದುಃಖ ಬರಲಿ ನಮಗೆ, ಯಾಕಂದರೆ ನಿನ್ನ ಸಂಘ ಸಿಗತ್ತೆ. ಸೊ ಆ ರೀತಿ ಕುಂತಿ ಪ್ರಾರ್ಥನೆ ಮಾಡ್ತಾಳೆ. ಆದರೆ ನಮಗೆ ಆ ಪ್ರಾರ್ಥನೆ ಮಾಡೋಷ್ಟು ಗಟ್ಟಿ ಹೃದಯ ಇಲ್ಲ ಅಲ್ಲ, ಹೆದರ್ಕೋತೀವಿ. ಕಷ್ಟಕ್ಕೆ ಎಲ್ಲರೂ ಹಂಚ್ತೀವಿ, ನಾನು ಹಂಚ್ತೀನಿ, ನಾನೇನು ಬೇರೆ ಥರ ಹೇಳ್ತಾ ಇಲ್ಲ. ಅದು ಸಹಜ. ಅಂತಹ ಉನ್ನತ ಮಟ್ಟದ ಪ್ರಜ್ಞೆ ನಮಗಿನ್ನೂ ಬಂದಿಲ್ಲ. ಕಷ್ಟಕ್ಕೆ ಹಂಚ್ತೀವಿ ನಾವು. ಆದರೆ ಒಂದು ಆಶಾಭಾವ ಇಟ್ಕೊಳ್ಳೋಣ, ಏನಂದರೆ ಆ ಕಷ್ಟದ ಸನ್ನಿವೇಶ ನಾವು ಕೃಷ್ಣನ ಆಶ್ರಯ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಕಷ್ಟ ಬರಲಿ ಅಂತ ಪ್ರಾರ್ಥನೆ ಮಾಡದೇ ಇರ್ಬೋದು, ಅದರ ಪಾಡಿಗೆ ಕಷ್ಟ ಬಂದೇ ಬರುತ್ತೆ. ಜೀವನ ಆದಮೇಲೆ ಬರಲೇಬೇಕು. ಬಂದಾಗ ಅಟ್ಲೀಸ್ಟ್ ಬಂದಾಗ ನಾವು ಕೃಷ್ಣನ ಗಟ್ಟಿಯಾಗಿ ಆಶ್ರಯಿಸೋಣ. ಸಂತೋಷ ಸುಖ ಇದ್ದಾಗ ಕೃಷ್ಣನ ಮರೆಯೋದು ಸಹಜ. ಅಟ್ಲೀಸ್ಟ್ ಕಷ್ಟ ಬಂದಾಗ ಒಂದು ಸ್ಟೆಪ್ ಹೆಚ್ಚಿಗೆ ನಾವು ಕೃಷ್ಣನ ಹತ್ರ ಬರೋಣ. ಬಂದು ಕೃಷ್ಣ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿದಾಗ ಒಂದು ಹೃದಯದಿಂದ ಅವನಿಗೆ ಥ್ಯಾಂಕ್ಸ್, ಕೃತಜ್ಞತೆ ಅರ್ಪಿಸೋಣ. ಎಲ್ಲಿದ್ದರೂ ಸಹಿತ ತುಂಬ ಕಷ್ಟ ಆಯ್ತಪ್ಪ, ನೀನಿಂದ ಪರಿಹಾರ ಆಯಿತು ಅಂತ ನಾವು ಹೃದಯದಿಂದ ಕೃತಜ್ಞತೆಯನ್ನು ಕೊಟ್ಟರೆ ಖಂಡಿತವಾಗಲೂ ಭಗವಂತ ಅವನ ಕೃಪೆಯನ್ನು ನಮಗೆ ಕೊಡ್ತಾನೆ. ಮತ್ತು ಒಂದೊಂದು ಹೆಜ್ಜೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೀವಿ. ಒಂದು ದಿನ ಏನಾಗುತ್ತೆ, ನಮಗೆ ಪ್ರಸನ್ನ ಚೇತಸರಾಗ್ತೀವಿ. ಕಷ್ಟ ಬಂದಾಗ ನಾವು ಚಂಚಲವಾಗೋದಿಲ್ಲ.
ಆನಂದದಲ್ಲಿ ಇರ್ತೀವಿ. ಕಷ್ಟ ಬಂದರೂ ನಮಗೆ ತಟ್ಟೋದಿಲ್ಲ ಅದು. ಅವಾಗ ಏನಾಗುತ್ತೆ, ನಮಗೆ ಬುದ್ಧಿ ಪರ್ಯವತಿಷ್ಠತೆ, ನಮ್ಮ ಬುದ್ಧಿ ಕೃಷ್ಣನಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ. ಸೊ ನಮಗೆ ಬರೋ ಕಷ್ಟದ ಸನ್ನಿವೇಶ ಕೃಷ್ಣ ಪ್ರಜ್ಞೆಗೆ ಸಹಕಾರಿಯಾಗಿ ನಾವು ಅದನ್ನು ಮಾರ್ಪಾಡು ಮಾಡ್ಕೋಬೇಕು. ಅದು ಈ ಶ್ಲೋಕದ ಸಂದೇಶ. ಈಗ ಮುಂದಿನ ಶ್ಲೋಕ ಚರ್ಚೆ ಮಾಡೋಣ. ಶ್ಲೋಕ ಸಂಖ್ಯೆ 66. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿ ಅಯುಕ್ತಸ್ಯ. ನ ಅಸ್ತಿ ಅಂದರೆ ಇಲ್ಲ, ನ ಅಸ್ತಿ ಅದು ಇಲ್ಲ, ಅಸ್ತಿ ಅಂದರೆ ಇದೆ, ನ ಅಸ್ತಿ ಅಂದರೆ ಇಲ್ಲ. ಏನಿಲ್ಲಪ್ಪ, ಬುದ್ಧಿ. ಬುದ್ಧಿ ಅಂದರೆ ದಿವ್ಯಜ್ಞಾನ. ನ ಅಸ್ತಿ ಬುದ್ಧಿ. ಯಾರಿಗಿಲ್ಲ ಬುದ್ಧಿ ಅಂದರೆ ಅಯುಕ್ತಸ್ಯ. ಯುಕ್ತ, ಯುಕ್ತ ಅಂದರೆ ಜೋಡಣೆ, ಯೋಗ. ಯೋಗ ಮಾಡುವವನು ಯುಕ್ತ. ಯಾರು ಯೋಗವನ್ನು ಮಾಡ್ತಾರೆ ಅವರು ಯುಕ್ತರಾಗ್ತಾರೆ, ಅಂದರೆ ಸೇರ್ತಾರೆ. ಯೋಗ ಅಂದರೆ ಸೇರೋದು. ವಿಯೋಗ ಅಂತ ಕೇಳಿದ್ದೀವಲ್ಲ, ವಿಯೋಗ ಅಂದರೆ ಬೇರ್ಪಾಡ, ಅಂದರೆ ಬೇರೆ ಬೇರೆ ಆಗೋದು, ವಿಯೋಗ ಅಂತ ಹೇಳ್ತೀವಿ. ಯೋಗ ಅಂದರೆ ಸೇರೋದು, ಅದೇ ನಿಜವಾದ ಯೋಗ. ಒಳ್ಳೆ ಯೋಗ ಬಂತಪ್ಪ ಅಂತ ಹೇಳ್ತೀವಲ್ಲ, ಯೋಗ ಬಂತು ಅಂದರೆ ಒಳ್ಳೆ ಕಾಲ ಬಂತು, ಒಳ್ಳೆ ಕಾಲ ಬಂತು ನಮ್ಮನ್ನು ಸೇರಿತು ಅಲ್ವಾ. ಸೊ ಅದರಿಂದ ಯೋಗ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದರೆ ಸೇರೋದು, ಜೋಡಣೆ ಆಗೋದು. ಯಾರಿಗೆ? ಭಗವಂತನಿಗೆ. ಅದಕ್ಕೆ ನಿಜವಾದ ಯೋಗ ಅಂತಂದರೆ ಕೇವಲ ಆಸನ ಮಾಡೋದಲ್ಲ. ಇವಾಗ ಯೋಗ ಅಂದರೆ ಯೋಗಾಸನ ಆಗಿಬಿಟ್ಟಿದೆ, ಅದೇ ಒಂದು ಯೋಗ ಅನ್ಸ್ಕೊಂಡ್ಬಿಟ್ಟಿತ್ತು. ಸಾಮಾನ್ಯ ಯೋಗ ಮಾಡ್ತೇನಪ್ಪ ಅಂತ ಹೇಳಿದ್ರೆ ಕೂತ್ಕೊಂಡು ಚೆನ್ನಾಗಿ ಮೈಯಲ್ಲಿ ಆಸನ ಮಾಡ್ಕೊಂಡಿದ್ದೇನಪ್ಪ ಅಂತ ಅನ್ಕೋತೀವಿ, ಅದು ಬರೀ ಆಸನ. ಯೋಗ ಅಂತಂದರೆ ಒಟ್ಟು ಅಷ್ಟ ಅಂಗ ಇದೆ ಯೋಗದಲ್ಲಿ, ಅದರಲ್ಲಿ ಒಂದು ಅಂಗ ಆಸನ ಅಷ್ಟೇ. ಅದನ್ನು ಯೋಗಾಸನ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಈಗ. ಅದಕ್ಕೆ ಯೋಗ ಅನ್ನೋ ಪದ ಬಂದರೆ ಬರೀ ಯೋಗ ಮಾಡ್ತೇನಪ್ಪ, ಯೋಗ ಮ್ಯಾಟ್ ಇಟ್ಕೊಂಡು ಯೋಗ ಮಾಡು, ಅದೇ ಯೋಗ ಆಗಿಬಿಟ್ಟಿದೆ. ಯೋಗ ಅಂತಂದರೆ ಜೋಡಣೆ ಮಾಡೋದು. ಯುಕ್ತಸ್ಯ ಅಂದರೆ ಯಾರು ಕೃಷ್ಣನ ಜೊತೆ ಸೇರಿದ್ದಾರೆ. ಅಂದರೆ ಸೇರೋದು ಅಂದರೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಜನ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ, ಯಾರು ಕೃಷ್ಣನಲ್ಲಿ ಲೀನ ಆಗಿಬಿಟ್ಟಿದ್ದಾರೋ, ಅಂದರೆ ತಮ್ಮತನವನ್ನು ಬಿಟ್ಬಿಟ್ಟಿದ್ದಾರೋ, ಅದು ಸಾಮಾನ್ಯವಾಗಿ ಅಂದ್ಕೊಳ್ಳೋ ಭಾವ. ಆದರೆ ನಿಜವಾದ ಜೋಡಣೆ ಅನ್ನೋದು ಆ ರೀತಿ ಅಲ್ಲ. ಉದಾಹರಣೆಗೆ, ಒಂದು ಗಂಡು ಹೆಣ್ಣು ಮದುವೆ ಆಗ್ತಾರೆ, ಆಮೇಲೆ ನಾವು ಅವರ ಮಿಲನ ಆಗಬೇಕು, ಅವರು ಸೇರಬೇಕು ಅಂದರೆ ಏನು? ಅವರ ಮನಸ್ಸು ಹೊಂದಾಣಿಕೆ ಆಗಬೇಕು, ಅವರ ಹೃದಯ ಹೊಂದಾಣಿಕೆ ಆಗಬೇಕು. ಆವಾಗ ಅವರು ಇಬ್ಬರು ವ್ಯಕ್ತಿಗಳಾದರೂ ಸಹಿತ ಒಂದು ಕುಟುಂಬ ಆಗತ್ತೆ ಅಲ್ವಾ. ಅದು ಒಂದಾಗತ್ತೆ, ಒಂದು ಕುಟುಂಬ ಆಗಿ ನೋಡ್ತೀವಿ. ಗಂಡು ಹೆಣ್ಣು ಬೇರೆ ಬೇರೆಯಾಗಿ ನೋಡೋದಿಲ್ಲ. ಆದರೆ ಇವಾಗ ಮೈ ಲೈಫ್ ಮೈ ರೂಲ್ಸ್. ಅಂದರೆ ಮದುವೆ ಆಗಿದ್ರೂ ಸಹಿತ ಗಂಡಿಗೆ ಅವನ ಇಂಡಿವಿಜುವಾಲಿಟಿ ಬೇಕು, ಹೆಣ್ಣಿಗೆ ಅವಳದು ಅದೇ ಬೇಕು, ಆಯಿತಾ. ಒಂದು ಜೋಡಣೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಗೊತ್ತಾ? ಕಾರಣ ತುಂಬ ಲೇಟಾಗಿ ಮದುವೆ ಆಗ್ತಾಯಿದ್ದಾರೆ. ಮನಸ್ಸು ಸ್ವಲ್ಪ ಮೃದುವಾಗಿದ್ದಾಗ, ಉದಾಹರಣೆಗೆ ಮಣ್ಣು ಮೂರ್ತಿ ಮಾಡ್ತಾರಲ್ಲಪ್ಪ, ಗಣಪತಿ ಮೂರ್ತಿ ಎಲ್ಲ ಏನೇನು ಬಂತು, ಗಣೇಶೋತ್ಸವ ಬರುತ್ತೆ ಮುಂದಿನ ತಿಂಗಳು ಅಲ್ವಾ. ಗಣಪತಿಯ ಮೂರ್ತಿ ಮಾಡ್ತಾರೆ. ಆ ಮೂರ್ತಿಯನ್ನು ಮಾಡ್ಬೇಕಾದ್ರೆ ಮಣ್ಣು ಮೆತ್ತಗಿದ್ರೆ ಚೆನ್ನಾಗಿ ಮಾಡ್ಬೋದಾ ಅಥವಾ ಚೆನ್ನಾಗಿ ಗಟ್ಟಿ ಇದ್ದರೆ ಮಾಡ್ಬೋದಾ? ಗಟ್ಟಿ ಇರೋ ಮಣ್ಣು ಮೂರ್ತಿ ಕೆತ್ತಕ್ಕಾಗತ್ತಾ? ಚೆನ್ನಾಗಿಲ್ಲ ಅಲ್ವಾ. ಮೆತ್ತಗಿದ್ರೆ ಒಳ್ಳೆ ಶೇಪ್ ಕೊಡ್ಬೋದು, ಚೆನ್ನಾಗಿ ಮಾಡ್ಬೋದು. ಒಬ್ಬ ವ್ಯಕ್ತಿ ಸ್ವಲ್ಪ ಎಳೆ ವಯಸ್ಸಿನಲ್ಲಿದ್ದಾಗ ಮೃದುವಾಗಿರ್ತಾನೆ, ಅಂದರೆ ಬದಲಾವಣೆಯನ್ನು ಸ್ವೀಕಾರ ಮಾಡ್ತಾನೆ. ಆ ಹೆಣ್ಣು ಒಂದು ಕುಲದಿಂದ ಇನ್ನೊಂದು ಕುಲಕ್ಕೆ ಹೋಗಬೇಕು. ಅವರ ಮನೆಯಲ್ಲಿದ್ದಂತಹ ಸಂಸ್ಕಾರಗಳು, ಪದ್ಧತಿಗಳು ಏನಿದೆಯೋ ಅದರಿಂದ ಬೆಳೆಸಿರ್ತಾರೆ.
ಇನ್ನೊಂದು ಮನೆಗೆ ಅಲ್ಲಿನ ಸಂಸ್ಕಾರಗಳು ಅಲ್ಲಿನ ಪದ್ಧತಿಗಳಿಗೆ ಹೋಗಿ ಹೊಂದಾಣಿಕೆ ಮಾಡ್ಕೋಬೇಕು. ಈಗೇನು ಮಾಡ್ತಾ ಇದ್ದೀವಿ, ಅವರ ಕ್ಯಾರಿಯರು ಅದು ಇದು ಹಾಳು ಮುಳು ಮಣ್ಣು ಮಸಿ ಎಲ್ಲ ಸೆಟ್ಲಾಗಿ ಆಮೇಲೆ ಅಪ್ಪ ಅಮ್ಮ ಇನ್ನೇನು ಸತ್ತೋಗ್ಬಿಡ್ತಾರೆ, ನೋಡ್ಕೊಳ್ಳೋಕೆ ಯಾರೂ ಇರಲ್ಲ ಅನ್ನೋ ಟೈಮಿಗೆ ಹೋಗಿ ಮದುವೆ ಆಗ್ತೀವಿ. ಏನಾಗುತ್ತೆ ಅವಾಗ? ಸೆಟ್ ಆಗಲ್ಲ ಅಲ್ಲಿ. ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂದರೆ, ಮದುವೆ ಆಗಿದ್ದಾರೆ ಆದರೆ ಪ್ರತಿ ವಾರಕ್ಕೆ 3-4 ದಿನ ತವ್ರ ಮನೇಲೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲ ಇಲ್ಲೇ ಸೆಟ್ ಆಗಿಬಿಟ್ಟಿದೆ, ಅವ್ರ ಜೀವನ ತಾಯಿ ಮನೇಲೇ ಸೆಟ್ಲ್ ಆಗಿಬಿಟ್ಟಿದೆ. ಇನ್ನೊಂದು ಏನು ಮಾಡ್ತಾರೆ ತಾಯಂದರು, ಫುಲ್ಲು ಇಡೀ 30-35 ವರ್ಷ ಮಗಳನ್ನ ತಮ್ಮಜನೆ ಇಟ್ಕೊಂಡು ಸಾಕ್ಬಿಟ್ಟಿದ್ದಾರೆ. ಇನ್ನೂ ಅವ್ರಿಗೆ ಅಟ್ಯಾಚ್ಮೆಂಟ್ ಅಲ್ಲೇ ಇರುತ್ತೆ. ಮಗಳನ್ನ ಮದುವೆ ಮಾಡಿಕೊಟ್ರು ಸಹಿತ ದಿನ ಫೋನ್ ಮಾಡೋದು, ಏನೇನೋ ಐಡಿಯಾಸ್ ಕೊಡೋದು, ಹಂಗೆ ಮಾಡು ಹಿಂಗೆ ಮಾಡು, ಹಂಗೆ ನಡ್ಕೊ ಹಿಂಗೆ ನಡ್ಕೊ, ನಿಮ್ಮ ಅತ್ತೆ ಮಾತು ಕೇಳಬೇಡ, ಅದು ಮಾಡಬೇಡ ಇದು ಮಾಡಬೇಡ ಅಲ್ವಾ? ಏಕೆಂದರೆ ಅವರ ಭಯ ಏನು, ಎಲ್ಲಿ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾಳೋ. ಹಿಂಗಾಗಿ ಒಂದು ಕುಟುಂಬದಲ್ಲಿ ಆ ಒಮ್ಮತ ಮೂಡ್ತಾನೆ ಇಲ್ಲ, ಒಂದು ಒಳ್ಳೆ ಫ್ಯಾಮಿಲಿ ಆಗ್ತಾ ಇಲ್ಲ. ಅಂತಹ ಮುರಿದ ಮನಸ್ಸು ಇರುವಂತಹ ಫ್ಯಾಮಿಲಿಯಲ್ಲಿ ಒಳ್ಳೆ ಸಂತಾನ ಆಗಕ್ಕೆ ಸಾಧ್ಯ ಇದೆಯಾ ಇಲ್ವಾ ನೀವೇ ಹೇಳಿ? ಒಳ್ಳೆ ಸಂತಾನ ಆಗಲಿಲ್ಲ ಅಂದರೆ ಭವಿಷ್ಯ ಏನು ಸರ್? ಎಲ್ಲ ಒಡಕು ಸಮಾಜ. ಎಚ್ಚೆತ್ಕೊಳ್ಳಿ. ಕ್ಯಾರಿಯರ್ ಯಾರು ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಜೀವನದ ಒಂದು ಭಾಗ ಅಷ್ಟೇ. ಅದೇ ಜೀವನ ಅಲ್ಲ, ನಿಮ್ಮ ಆಫೀಸೇ ಜೀವನ ಅಲ್ಲ ಅಲ್ವಾ? ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ತಾಯ್ತನ ನೀಡೋ ಆನಂದನ ಯಾವ ಆಫೀಸು ನೀಡಲ್ಲ ನಿಮಗೆ. ಒಂದು ಹೆಣ್ಣಿಗೆ ಆ ತಾಯ್ತನದಲ್ಲಿ ಇರುವಂತಹ ಸುಖ ಆನಂದ ಯಾವುದೇ ಆಫೀಸ್ ಆಗಲಿ ಯಾವುದೂ ನೀಡೋದಿಲ್ಲ. ಆ ಫುಲ್ಫಿಲ್ಮೆಂಟ್ ಅದನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಏನು ಸಾಧನೆ ಮಾಡ್ತಾ ಇದ್ದೀರಾ ನೀವು ಜೀವನದಲ್ಲಿ? ಯಾರನ್ನು ಖುಷಿಪಡಿಸ್ಬೇಕು ಅಂತ ಮಾಡ್ತಾ ಇದ್ದೀರಾ? ದಯವಿಟ್ಟು ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿ, ರಿಕ್ವೆಸ್ಟ್. ಸಮಾಜನ ಸ್ವಲ್ಪ ಉಳಿಸಿ, ಆಯಿತಾ? ನಾವು ಈ ಕೆಲವು ವರ್ಷ ಇರ್ತೀವಿ, ಆಮೇಲೆ ನಾವು ಇರೋದಿಲ್ಲ. ಸಮಾಜ ಉಳಿಬೇಕೋ ಬೇಡವೋ? ಆದಷ್ಟು ಬೇಗ. ನಾನು ಎಷ್ಟೋ ಜನ ನೋಡ್ತೀನಿ 27, 28, 29, 30 ವರ್ಷ ಆದರೂ ಮದುವೆ ಆಗಿಲ್ಲ ಹೆಣ್ಮಕ್ಳಿಗೆ. ಏನಾದರೂ ಯೋಚನೆ ಮಾಡಿದ್ದಾರೆ ಏನಾಗ್ಬೋದು ಫ್ಯೂಚರ್ ಅಂತ? ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಅಯುಕ್ತಿ ಜೋಡಣೆ ಆಗೋದಿಲ್ಲ, ಬಿರುಕು ಯಾವಾಗಲೂ ಇರುತ್ತೆ, ಆನಂದ ಇರೋದಿಲ್ಲ. ಅಂತಹ ಬಿರುಕಿರೋ ಮನಸ್ಸಿದ್ರೆ ಆ ಒಂದು ಕುಟುಂಬದಲ್ಲಿ ಆನಂದ ಇರುತ್ತಾ? ಇರೋದಿಲ್ಲ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ನಾಸ್ತಿ ಬುದ್ಧಿ ಅಯುಕ್ತಸ್ಯ. ಯಾರು ಆ ಜೋಡಣೆ ಮಾಡ್ಕೊಂಡಿಲ್ವೋ ಅವ್ರಿಗೆ ಒಳ್ಳೆ ಜ್ಞಾನ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವಾಗಲೂ ಅಶಾಂತಿ. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ. ಆ ಕೃಷ್ಣನ ಜೊತೆ ಜೋಡಣೆ ಆಗಿಲ್ಲ ಅಂತಂದರೆ ಅವರಿಗೆ ಸದ್ಭಾವನೆಗಳು ಇರೋದಿಲ್ಲ. ಇಲ್ಲಿ ಭಾವನೆಗೆ ಇನ್ನೊಂದು ಅರ್ಥವನ್ನು ಕೊಡ್ತಾ ಇದ್ದಾರೆ, ಸ್ಥಿರ ಮನಸ್ಸು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸ್ಥಿರವಾದ ಮನಸ್ಸು, ಶಾಂತತೆ, ಸ್ಥಿರವಾದ ಮನಸ್ಸು. ನಚಾಯುಕ್ತಸ್ಯ ಭಾವನಾ ನಚಾಭಾವಯತ ಶಾಂತಿ. ನ ಅಂದರೆ ಇಲ್ಲ, ಯಾರಿಗೆ? ಅಭಾವಯತಃ, ಯಾರಲ್ಲಿ ಸ್ಥಿರವಾದ ಮನಸ್ಸು ಇಲ್ಲವೋ ಅವರದೇನಿಲ್ಲ, ಶಾಂತಿನೇ ಇಲ್ಲ ಜೀವನದಲ್ಲಿ. ಅದೇ ಆಗಿದೆ ಅಲ್ಲ ಸಂಸಾರದಲ್ಲಿ. ನಾವು ನೋಡ್ತೀವಿ ಎಲ್ಲಿ ಶಾಂತಿ ಇದೆ, ಮನೆಗಳಲ್ಲಿ ಶಾಂತಿ ಇಲ್ಲ, ಅಶಾಂತಿ ತುಂಬ್ಕೊಂಡ್ಬಿಟ್ಟಿದೆ. ಮನೆ ಅಂತಂದರೆ ಒಂದು ಗೂಡಿದ್ದಂಗೆ, ಹಕ್ಕಿ ಗೂಡಿದ್ದಂಗೆ ಅಲ್ವಾ? ಹಕ್ಕಿ ಗೂಡಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಹಕ್ಕಿ ದಿನ ಎಲ್ಲ ಕಡೆ ಓಡಾಡ್ಕೊಂಬಂದು ಕೂಡು ಸೇರಿಕೊಂಡಾಗ ಆರಾಮಾಗಿರುತ್ತೆ. ನಾವು ಒಂದು ಮನೆ ಅಂದರೆ ದಿನ ಹೊರಗಡೆ ಹೋಗಿ ಎಲ್ಲ ಕಡೆ ಸುತ್ತಾಡಿ ಜೀವನದಲ್ಲಿ ಜಂಜಾಟ ಮಾಡ್ಕೊಂಡು ಕಷ್ಟಪಟ್ಕೊಂಡು ಮನೆಗೆ ಬಂದಾಗ ಆನಂದದಿಂದ ಇರಬೇಕು ಅಂತ ಬರ್ತೀವಿ ಹೊರತು, ಏನಾಗಿದೆ ಈಗಿನ ಕಾಲದಲ್ಲಿ ಅಂದರೆ ಯಾವಾಗ ಮನೆ ಬಿಟ್ಟು ಹೊರಗಡೆ ಹೋಗ್ತೀನೋ ಅಷ್ಟು ಅಶಾಂತಿ ಮನೆಯಲ್ಲಿ. ಹೊರಗಡೆನೇ, ಆಫೀಸಲ್ಲೇ ಜಾಸ್ತಿ ಆನಂದ ಇವಾಗ. ಸುಮ್ಮನೆ ಮಲ್ಕೊಳ್ಳೋಕ್ಕೋಸ್ಕರ ಮನೆಗೆ ಬರ್ತಾ ಇದೆ. ಯಾಕಂದರೆ ಮನೇಲಿ ಶಾಂತಿನೇ ಇಲ್ಲ, ಆ ಮನೇಲಿ ಆ ಬಾಂಡೇಜ್ ಇಲ್ಲ, ಅಟ್ಯಾಚ್ಮೆಂಟ್ ಅಂದರೆ
ಯುಕ್ತ ಅಂತ ಹೇಳ್ತೀವಿ ಯೋಗ, ಆ ಜೋಡಣೆ ಆಗಿಲ್ಲ ಹೃದಯಗಳು. ಆ ಜೋಡಣೆ ಯಾಕಾಗಿಲ್ಲ ಅಂತಂದರೆ ಪ್ರತಿಯೊಬ್ಬರಲ್ಲೂ ಈಗೋ, ನಾನು ಯಾಕೆ ಬಗ್ಗಬೇಕು ಸಾರ್, ಅದನ್ನೇ ತಾನೇ ಕಲಿಸ್ಕೊಡೋದು. ಯಾರೂ ಬಗ್ಗಬಾರ್ದಪ್ಪ, ನೀವೆಲ್ಲ ಯಾರಿಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಕೊಡೋದಲ್ವ. ಅದನ್ನೇ ನಾವೆಲ್ಲ ಹೇಳ್ಕೊಟ್ಟು ಮೊದಲೇ ನಾವು ಕೃಷ್ಣನನ್ನು ಬಿಟ್ಟು ಅಹಂಕಾರದಿಂದ ಇಲ್ಲಿ ಬಂದಿದ್ದೀವಿ. ಅಹಂಕಾರಕ್ಕೆ ಇನ್ನೂ ಚೆನ್ನಾಗಿ ನೀರು ಎರೆದ್ರೆ ಇನ್ನೇನಾಗುತ್ತೆ, ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅಹಂಕಾರ. ನಮಗೆ ವೈಯಕ್ತಿಕತೆ ಇರಬೇಕು. ವೈಯಕ್ತಿಕತೆ ಅಂದರೆ ಇಂಡಿವಿಜುವಾಲಿಟಿ. ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಒಬ್ಬೊಬ್ಬರಿಗೂ ಅವರ ಒಂದು ನೇಚರ್, ಸ್ವಭಾವ ಇರುತ್ತೆ, ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅಹಂಕಾರಿ ಆಗಬಾರ್ದು. ನಾನು ಯಾಕೆ ಇನ್ನೊಬ್ಬರು ಮಾತು ಕೇಳಬೇಕು, ನಾನು ಯಾಕೆ ಇನ್ನೊಬ್ರಿಗೆ ತಲೆಬಾಗಬೇಕು, ಅಹಂಕಾರ ಖಂಡಿತವಾಗಲೂ ಅದು ನಮ್ಮ ಸ್ವಭಾವ ಅಂತ ನಾವು ಹೇಳ್ಕೋಬಾರ್ದು. ಅದು ನಮ್ಮ ಸ್ವಭಾವ ಅಲ್ಲ ಅಲ್ಲ. ಸೊ ಈ ರೀತಿಯಾಗಿ ಅಶಾಂತತೆ, ಘರ್ಷಣೆಗಳು, ಸಣ್ಣ ಸಣ್ಣ ಒಂದು ಮಾತು ಗಂಡ ಹೆಂಡತಿಗೆ ಹೇಳಿದ್ರೆ ಆಗೋಯ್ತು, ನನಗೆ ಯಾಕೆ ಹೇಳ್ತೀರ, ನೀವೇ ಮಾಡ್ಕೋಗಿ ಅಂದ್ಬಿಡ್ತಾರೆ. ಒಂದು ಲೋಟ ನೀರು ಕೊಡಮ್ಮ ಅಂತ ಕೇಳಿದ್ರೆ ಯಾಕೆ ನಿಮ್ಮ ಕೈ ಕಾಲಿಲ್ವಾ, ಹೋಗಿ ತೊಗೊಳಕ್ಕಾಗಲ್ವಾ ಅಂತ. ಫ್ಯಾಕ್ಟ್, ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ನಡೀತಾ ಇದೆ ಸಮಾಜದಲ್ಲಿ. ಯಾಕಂದರೆ ಆ ಒಂದು ಬಾಂಡೇಜ್ ಇಲ್ಲ, ಆ ಯುಕ್ತತೆ ಇಲ್ಲ, ಯೋಗ ಇಲ್ಲ. ಇದೆಲ್ಲ ಯಾಕೆ ಚೇಂಜ್ ಆಗುತ್ತೆ, ಬದಲಾವಣೆ ಯಾವಾಗ ಆಗುತ್ತೆ ಅಂದರೆ ನಾವು ನಮ್ಮ ಸಮರ್ಪಣೆಯನ್ನು, ಆಯ್ತಪ್ಪ ಯಾವುದೋ ವ್ಯಕ್ತಿಗೆ ಸಮರ್ಪಿಸ್ಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ, ಆ ವ್ಯಕ್ತಿನೂ ನನ್ನ ಥರನೇ, ನಾನು ಯಾಕೆ ನನ್ನ ತನವನ್ನು ಬಿಟ್ಟು ಅವನಿಗೆ ಸಮರ್ಪಿಸ್ಕೋಬೇಕು, ವೆಲ್ ಆ್ಯಂಡ್ ಗುಡ್, ಬೇಡ ಮಾಡಬೇಡಿ, ದೇವರಿಗೆ ಸಮರ್ಪಿಸ್ಕೊಳ್ಳಿ. ಯಾವುದೋ ವ್ಯಕ್ತಿಗೆ ಸಮರ್ಪಣೆ ಮಾಡೋಕ್ಕೆ ನಿಮ್ಮ ಹೃದಯ ರೆಡಿ ಇಲ್ವಾ, ಬೇಡ, ನೀವು ದೇವ್ರಿಗೆ ಸಮರ್ಪಣೆ ಮಾಡ್ಕೊಳ್ಳಿ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇರೋದು. ಯಾವುದೋ ವ್ಯಕ್ತಿಗೆ ಶರಣಾಗಿ ಸಂಪೂರ್ಣವಾಗಿ ಅಂತ ಯಾರೂ ಹೇಳ್ತಾ ಇಲ್ಲ. ಈಗ ನಾವು ಗುರುಗಳಿಗೂ ಶರಣಾಗ್ತೀವಿ ಹೊರತು ಗುರುಗಳನ್ನ ಒಬ್ಬ ವ್ಯಕ್ತಿ ಅಂತ ಶರಣಾಗೋದಲ್ಲ. ಅವರು ಗುರುಗಳು ಕೃಷ್ಣನ ಪ್ರತಿನಿಧಿ ಅಂತ ಶರಣಾಗೋದು, ದೇವರಿಗೆ ಗುರುಗಳ ಮೂಲಕ ಶರಣಾಗೋದು. ಅದೇ ಒಂದು ಸಿದ್ಧಾಂತದಲ್ಲೇ ನಮ್ಮ ಪೂರ್ವಜರು ಸ್ತ್ರೀ ತನ್ನ ಗಂಡನಿಗೆ ಶರಣಾಗ್ತಾ ಇದ್ದಿದ್ದು ಯಾಕೆ ಅಂದರೆ ಅವನು ಗುರುಗಳ ಪ್ರತಿನಿಧಿ ಅಂತ. ಏಕೆಂದರೆ ಗುರುಕುಲದಲ್ಲಿ ವ್ಯಾಸಂಗವನ್ನು ಮಾಡ್ಕೊಂಡು ಬಂದಿದ್ದಾನೆ, ಗುರುಗಳು ಅವನಿಗೆ ಚೆನ್ನಾಗಿ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಅವನಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಿದ್ದಾರೆ ಗುರುಗಳು. ಅವನು ಜೀವನದಲ್ಲಿ ನನಗೆ ಒಳ್ಳೆ ದಿಕ್ಕನ್ನು ತೋರಿಸಬಲ್ಲ, ನಾನು ಅವನ ಸೇವೆ ಮಾಡ್ಕೊಂಡಿದ್ರೆ ಸಾಕು, ಎಲ್ಲವೂ ಚೆನ್ನಾಗಾಗತ್ತೆ ಅನ್ನೋದು ಆಗಿನ ಒಂದು ಸಮಾಜದ ಸೆಟ್ಟಿಂಗ್. ಇವಾಗ ಗುರುವೂ ಇಲ್ಲ, ಗುರುಕುಲನೂ ಇಲ್ಲ. ಇವಾಗ ಏನಿದ್ರು ಸ್ಕೂಲ್ಗೆ ಹೋಗ್ಬಿಟ್ಟು ಪೇಮೆಂಟು ಲಕ್ಷ ಕೊಟ್ಟು ಓದಿಸೋದು, ಆಯಿತಾ, ಆ ಒಂದು ಕಾಂಟ್ರ್ಯಾಕ್ಟ್ ಆಗಿಬಿಟ್ಟಿದೆ. ಗುರುಕುಲ ಇಲ್ಲ ಈಗ. ಆ ಟೀಚರ್ಸ್ ಮಕ್ಕಳಲ್ಲಿ ಒಳ್ಳೆ ಗುಣ ಇದೆಯೋ ಇಲ್ವೋ ಅದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಸಿಲೆಬಸ್ ಮುಗಿಸಿದ್ದೀನೋ ಇಲ್ವೋ ಅದು ಇಂಪಾರ್ಟೆಂಟ್. ಯಾಕಂದರೆ ಸಿಲೆಬಸ್ಸಲ್ಲಿ ಮಕ್ಕಳು ಒಳ್ಳೆ ಗುಣ ಬೆಳೆಸಿ ಅಂತೇನಿಲ್ವಲ್ಲ, ಅವನಿಗೆ ABCD ಬಂದರೆ ಆಯಿತು, 1 2 3 ಬಂದರೆ ಆಯಿತು. ಸೊ ಗುರುಗಳು, ಅಂತಹ ಗುರುಗಳು ಇಲ್ಲ ಈಗ. ಇದ್ದಾರೆ, ಅಲ್ಲಿ ಇಲ್ಲಿ ಇದ್ದಾರೆ. ಸೊ ಆ ರೀತಿಯಾಗಿ ಅಂತಹ ಗುರುಗಳಲ್ಲಿ ಶಿಕ್ಷಣವನ್ನು ಪಡೆದಿಲ್ಲ. ಆ ಪುರುಷನಲ್ಲಿ ಆ ಗುಣಗಳು ಇಲ್ಲ, ಯೋಗ್ಯವಾದ ಗುಣಗಳು ಅವನಲ್ಲಿ ಇಲ್ಲದೆ ಇರೋದ್ರಿಂದ ಆ ಸ್ತ್ರೀಗೂ ಇವನನ್ನು ಯಾಕೆ ನಾನು ಆಶ್ರಯಿಸಬೇಕು ಅನ್ನೋ ಪ್ರಶ್ನೆ ಬರೋದು ಸಹಜ. ನಾವು ಸ್ತ್ರೀಯರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಇದರಲ್ಲಿ ಇಬ್ಬರದ್ದು ದೋಷ ಇದೆ. ಸ್ತ್ರೀಯರಿಗೂ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು, ಪುರುಷರು ಸಹಿತ ಸದ್ಗುಣ ಸಂಪನ್ನರಾಗಬೇಕು. ಅವರು ತುಂಬ ದೊಡ್ಡ ಈಗ ಇಟ್ಕೊಂಡು ನಂಗೆ ಶರಣಾಗೋದ್ರೆ ಯಾರೂ ಶರಣಾಗಲ್ಲ ಅಲ್ವಾ. ಸೊ ಆ ರೀತಿಯಾಗಿ ಕೃಷ್ಣನಿಗೆ ಶರಣಾದರೆ, ಗುರುಗಳಿಗೆ ಶರಣಾದರೆ, ಗುರುಗಳ ಮಾತನ್ನು ಕೇಳಿ ನಾವು ಜೋಡಣೆ ಮಾಡಿಕೊಂಡ್ರೆ, ನಮ್ಮ ಹೃದಯ ನಮ್ಮ ಮನಸ್ಸನ್ನು ಕೃಷ್ಣನಲ್ಲಿ ಜೋಡಣೆಯನ್ನು ಮಾಡಿಕೊಂಡ್ರೆ ಎಲ್ಲ ಚೇಂಜ್ ಆಗುತ್ತೆ. ಅದಾಗಿಲ್ಲ ಅಂದರೆ ನಾಸ್ತಿ ಬುದ್ಧಿರಯೋಕ್ತಸ್ಯ, ಬುದ್ಧಿ ಆಗೋದಿಲ್ಲ. ಬುದ್ಧಿ ಇಲ್ಲ ಅಂದರೆ ಭಾವನೆ ಇರೋದಿಲ್ಲ, ಸದ್ಭಾವನೆ ಇರೋದಿಲ್ಲ, ಸ್ಥಿರ ಮನಸ್ಸು ಇರೋದಿಲ್ಲ. ಯಾರಲ್ಲಿ ಸ್ಥಿರ ಮನಸ್ಸು ಇರೋದಿಲ್ಲ ಯಾವಾಗಲೂ ಘರ್ಷಣೆ, ಅಶಾಂತಿ.
ಅಶಾಂತಸ್ಯ ಕುತಃ ಸುಖಂ. ಅಶಾಂತಿ ಇದ್ದರೆ ಸುಖವೆಲ್ಲಿ? ಕೃಷ್ಣ ಹೇಳ್ತಾ ಇದ್ದಾನೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಮೂಲಕ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಬಿಡಿಸಿ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕವನ್ನು ನೋಡೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನವಮಿವಾಂಭಸಿ. ಇಂದ್ರಿಯಾಣಾಂ ಇಂದ್ರಿಯಗಳ ಹಿ ಚರತಾಂ ಚರತಾಂ ಅಂದರೆ ಚಲಿಸ್ತಾ ಇರುವಂತಹ. ಎಲ್ಲಿ ಚಲಿಸ್ತಾ ಇದೆ? ಯಾವ ಕಡೆ ಹೋಗ್ತಾ ಇದೆ ಇಂದ್ರಿಯಗಳು? ಇಂದ್ರಿಯ ವಸ್ತುಗಳ ಕಡೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ. ಇಂತಹ ವಿಷಯ ವಸ್ತುಗಳ ಕಡೆ ಚಲಿಸ್ತಾ ಇರುವಂತಹ ಇಂದ್ರಿಯಗಳ ಕಡೆ. ಎಷ್ಟು ಇಂದ್ರಿಯಗಳಿದೆ ನಮ್ಮ ಹತ್ರ? 5 ಇಂದ್ರಿಯಗಳಿದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈ 5 ಇಂದ್ರಿಯಗಳ ಕಡೆ ನಮ್ಮ ಒಂದು ಇಂದ್ರಿಯ, ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ. ಒಂದು ಇಂದ್ರಿಯದ ಕಡೆ ನಮ್ಮ ಮನಸ್ಸೇನಾದರೂ ಹೋಗಿಬಿಟ್ರೆ, ಯನ್ಮನಃ ನಮ್ಮ ಮನಸ್ಸು, ಅನುವಿಧೀಯತೆ ಅಂದರೆ ಅನುಸರಿಸ್ಕೊಂಡು ಹೋಗ್ಬಿಟ್ರೆ, ಒಂದೇ ಒಂದು ಇಂದ್ರಿಯ ಸಾಕು. ಎಲ್ಲ 5 ಇಂದ್ರಿಯದ ಹಿಂದೆ ಬಂದು ಹೋಗಬೇಕು ಅಂತಿಲ್ಲ, ಒಂದೇ ಇಂದ್ರಿಯ ಸಾಕು. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ. ಅಂತಹ ಅವನ ಪ್ರಜ್ಞೆಯನ್ನು ಕಸಿದುಕೊಂಡು ಹೊರಟೋಗುತ್ತೆ. ಹರತಿ ಅಂದರೆ ಕಸಿದುಕೊಂಡು ಹೊರಟೋಗುತ್ತೆ. ತದಸ್ಯ ಹರತಿ ಪ್ರಜ್ಞಾಂ. ಯಾವ ರೀತಿ? ವಾಯು ನಾವಂ ಇವ ಅಂಬಸಿ. ಒಂದು ನೀರಿನ ಮೇಲೆ, ನದಿಯ ಮೇಲೆ, ಸಾಗರದ ಮೇಲೆ ಇರುವಂತಹ ದೋಣಿ ಹೇಗೆ ಬಿರುಗಾಳಿ ಅಥವಾ ಜೋರಾದ ಗಾಳಿ ಬಂದಾಗ ಕೊಚ್ಚಿಕೊಂಡು ಹೋಗುತ್ತೋ, ಅದೇ ರೀತಿ ಇಂದ್ರಿಯ ವಸ್ತುಗಳು, ವಿಷಯ ವಸ್ತುಗಳು ಅನ್ನುವಂತಹ ಬಿರುಗಾಳಿ ಯಾವಾಗ ಇಂದ್ರಿಯಗಳನ್ನು ಸೆಳೆದುಕೊಂಡು ಹೋಗುತ್ತೋ, ಮನಸ್ಸು ಅದರಿಂದೇನೂ ಹೊರಟು ಹೋಗುತ್ತೆ. ಆವಾಗ ಅವನ ಪ್ರಜ್ಞೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಪ್ರಜ್ಞೆ ಸಹಿತ ಹೊರಟೋಗುತ್ತೆ, ಯಾವುದೂ ಉಳಿಯೋದಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇಂದ್ರಿಯಗಳ ಕಡೆ ಹರಿಲಿಕ್ಕೆ ತನ್ನ ಇಂದ್ರಿಯವನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ, ಇಂದ್ರಿಯ ವಿಷಯ ವಸ್ತುಗಳ ಕಡೆ ಹರಿಯಕ್ಕೆ ತನ್ನ ಇಂದ್ರಿಯಗಳನ್ನು ಬಿಟ್ಟರೆ ಏನಾಗುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾನೆ. ನಮ್ಮ ಜೀವನವೂ ಇದೇ ರೀತಿ ಅಲ್ವಾ? ಈ ಭೌತಿಕ ಜಗತ್ತು ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂಗೆ. ಜೋರಾದ ಬಿರುಗಾಳಿ ಅಂದರೆ ವಿಷಯ ವಸ್ತುಗಳು, ಅದು ನಮ್ಮ ಇಂದ್ರಿಯಗಳು ದೋಣಿ. ಬಿರುಗಾಳಿ ಬಂದಾಗ ಏನಾಗುತ್ತೆ? ಕೊಚ್ಚಿಕೊಂಡು ಹೋಗುತ್ತೆ. ಆದರೆ ಈ ದೋಣಿ ಬಿರುಗಾಳಿಗೆ ಎಟಕಬಾರದು, ಬಿರುಗಾಳಿ ಬಂದರೂ ಕೊಚ್ಕೊಂಡು ಹೋಗಬಾರದು ಅಂದರೆ ನಾವು ಏನು ಮಾಡಬೇಕು? ದೋಣಿಗೆ ಏನು ಮಾಡ್ತಾರೆ ಸಮಾಜದಲ್ಲಿ? ಏನು ಮಾಡ್ತಾರೆ? ಏನು ಮಾಡಬೇಕು? ಏನು ಮಾಡಬೇಕು? ಪಟ ಕಟ್ಟಿದ್ರು ಸಹಿತ ಜೋರಾಗಿ ಗಾಳಿ ಬಂದರೆ ದೋಣಿ ನಡೆಸೋನು ಹುಟ್ಟಾಕಿದ್ರು ಸಹಿತ ಜೋರಾಗಿ ಗಾಳಿ ಬಂದರೆ ಏನು ಹುಟ್ಟಾಕ್ತಾನೆ? ಏನಿರುತ್ತೆ? ಲಂಗರ್, ಆ್ಯಂಕರ್. ಇಂಗ್ಲೀಷಲ್ಲಿ ಆ್ಯಂಕರ್ ಅಂತಾರೆ, ಕನ್ನಡದಲ್ಲಿ ಲಂಗರ್ ಅಂತಾರೆ. ಆ ಲಂಗರ್ ಹಾಕ್ಬಿಟ್ರೆ ಜೋರಾಗಿ, ಅಂದರೆ ಬಲವಾದ ಲಂಗರ್ ಇದ್ದರೆ ಎಷ್ಟೇ ಜೋರಾಗಿ ಗಾಳಿ ಬಂದರೂ ಏನಾಗುತ್ತೆ? ಏನೂ ಆಗಲ್ಲ, ಗಟ್ಟಿಯಾಗಿರುತ್ತೆ ದೋಣಿ, ಅಲ್ಲೇ ಇರುತ್ತೆ. ಸೊ ಇಲ್ಲಿ ಗಾಳಿ ಬರಬಾರ್ದು ಅನ್ನೋಕ್ಕಾಗಲ್ಲ. ಹೇಗೆ ಗಾಳಿ ಬರೋ ಸಹಜನೋ, ವಿಷಯ ವಸ್ತುಗಳು ನಮ್ಮ ಇಂದ್ರಿಯಗಳನ್ನು ಆಕರ್ಷಣೆ ಮಾಡೋದು ಅಷ್ಟೇ ಸಹಜ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿದಾರುತ್ತೆ. ಆದರೆ ನಾವು ಏನು ಹಾಕಬೇಕು ಅಂದರೆ, ಕೃಷ್ಣ ಪ್ರಜ್ಞೆ ಅನ್ನೋ ಲಂಗರ್ ಹಾಕ್ಬಿಡ್ಬೇಕು ಜೋರಾಗಿ. ಈ ರೀತಿಯಾಗಿ ನಾವು
ರೆಗ್ಯುಲರ್ ಆಗಿ ನಿತ್ಯಂ ಭಾಗವತ ಸೇವೆಯ ಅಂತ ಏನು ಹೇಳ್ತೀವಿ, ರೆಗ್ಯುಲರ್ ಆಗಿ ಕೃಷ್ಣನ ಬಗ್ಗೆ ಶ್ರವಣ ಮಾಡಿ. ಫಸ್ಟು ಮಾಡಬೇಕಾಗಿರೋದು ನಾವು ಶ್ರವಣ. ನಮಗೆ ಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ, ಆವಾಗ ಒಳ್ಳೆ ಶ್ರವಣ ಮಾಡಿ ಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೋತೀವೋ, ಆಗ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಬರುತ್ತೆ, ಶ್ರದ್ಧೆ ಬರುತ್ತೆ ಕೃಷ್ಣ ಭಕ್ತಿ ಮೇಲೆ. ಆವಾಗ ನಾವು ಅದೇ ಶ್ರದ್ಧೆಯಿಂದ ಕೃಷ್ಣ ಭಕ್ತಿಯಲ್ಲಿ ತೊಡಗುತ್ತೀವಿ. ಯಾವಾಗ ಕೃಷ್ಣ ಭಕ್ತಿಯಲ್ಲಿ ಸೀರಿಯಸ್ ಆಗಿ ತೊಡಗುತ್ತೀವಿ, ಆಗ ನಮ್ಮ ಮನಸ್ಸು ಕೃಷ್ಣನ ಕಡೆ ಹರಿಯುತ್ತೆ. ಯಾವಾಗ ಕೃಷ್ಣನ ಕಡೆ ಮನಸ್ಸು ಹರಿಯತ್ತೋ, ಆವಾಗ ಕೃಷ್ಣ ಮ್ಯಾಗ್ನೆಟ್ ಇದ್ದಂಗೆ. ಸ್ವಲ್ಪ ನಾವು ಅವನಿಗೆ ಆಕರ್ಷಣೆ, ನಿನ್ನ ಮೇಲೆ ಸ್ವಲ್ಪ ಆಕರ್ಷಣೆ ತೋರಿಸ್ಕೊಂಬಿಡಿ, ಫುಲ್ ಎಳ್ಕೊಂಬಿಡ್ತಾನೆ ನಮ್ಮನ್ನು ಅವನ ಹತ್ರ. ಕೃಷ್ಣ ಕಾಯ್ತಾ ಇದ್ದಾನೆ. ನಾವೇ ದೂರ ಇರೋದು, ಕೃಷ್ಣ ನಮ್ಮನ್ನು ದೂರ ಇಟ್ಟಿಲ್ಲ. ಯಾಕಪ್ಪ ನಾನು ಇಲ್ಲಿ ದೂರ ಇಟ್ಟಿದ್ಯಾ ಅಂತ ನಾವು ಹೇಳ್ತೀವಿ. ಹೇಳ್ತೀನಿ, ನಾನು ದೂರ ಇಟ್ಟಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಏನಂದರೆ, ಒಬ್ಬರು ಮುನಿಗಳು, ಅವರು ಅಲ್ಲಿ ಒಬ್ಬ ಜನಕರಾಜನ ಆಸ್ಥಾನದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಮಾಯೆ ಅಂದರೆ ಏನು, ಮಾಯೆ ಯಾಕೆ ನಮ್ಮನ್ನು ಇಷ್ಟು ಬಲವಾಗಿ ಆವರಿಸಿದೆ ಅಂತ ದೊಡ್ಡ ಚರ್ಚೆ ಆಗ್ತಾ ಇರುತ್ತೆ. ಎಲ್ಲರೂ ಬಂದು ಚರ್ಚೆ ಮಾಡ್ತಾ ಇರ್ತಾರೆ. ಆಗ ಆ ಆಸ್ಥಾನಕ್ಕೆ ಅಷ್ಟಾವಕ್ರ ಮುನಿಗಳು ಬರ್ತಾರೆ. ಆ ಚರ್ಚೆ ಆಗ್ತಾ ಇರೋದನ್ನು ಕೇಳಿಸ್ಕೋತಾರೆ. ಕೇಳಿಸ್ಕೊಂಡು ಜೋರಾಗಿ ಓಡೋಗ್ತಾರೆ ಹೊರಗಡೆಗೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಯಾಕಪ್ಪ ಓಡೋದ್ರು ಅಂತ. ಎಲ್ಲರೂ ಅವ್ರ ಹಿಂದೆ ಹೋಗ್ತಾರೆ, ರಾಜರು ಅವ್ರ ಹಿಂದೆ ಹೋಗ್ತಾರೆ. ಅವ್ರು ಹೋಗ್ಬಿಟ್ಟು ಒಂದು ಮರವನ್ನು ಬಲವಾಗಿ ತಬ್ಕೋತಾರೆ. ಬಲವಾಗಿ ತಬ್ಕೊಂಡು, ಮರನ ಬಿಡು, ನನ್ನನ್ನು ಬಿಡು ಅಂತ ಜೋರಾಗಿ ಅವ್ರು ಕಿರಿಸ್ತಾರೆ. ಆಗ ಎಲ್ಲರೂ, ಏನು ಮಾಡ್ತಾ ಇದ್ದೀರಾ ಸರ್, ನೀವೇ ಮರನ ತಬ್ಕೊಂಡು ಬಿಡು ಅಂದರೆ ಅದೆಲ್ಲಿ ಬಿಡುತ್ತೆ? ಅವ್ರು ಹೇಳ್ತಾರೆ, ನೋಡಿ ಅದೇ ರೀತಿ ನಾವೇ ಮಾಯನ ತಬ್ಕೊಂಡ್ಬಿಟ್ಟು, ಮಾಯೇ ಬಿಡು ನನ್ನನ್ನು, ಬಿಡು ನನ್ನನ್ನು ಅಂದರೆ, ಮಾಯೆ ಬಿಡಕ್ಕೆ ಮಾಯನ ಹಿಡ್ಕೊಂಡಿದೆ, ನಾವು ತಾನೇ ಮಾಯನ ಹಿಡ್ಕೊಂಡಿರೋದು. ಆದ್ದರಿಂದ ಸಮಸ್ಯೆ ಇರೋದು ಮಾಯೆಯಲ್ಲ. ನಾವು ಚೆನ್ನಾಗಿ ಮಾಯನ ಬೈತೀವಿ. ಈ ಮಾಯೆಯಪ್ಪ ಯಾವಾಗೂ ಬಂದ್ಬಿಟ್ಟು ನಾನು ತೊಂದರೆ ಕೊಡುತ್ತೆ, ಕೃಷ್ಣನ ಹತ್ರ ಹೋಗೋಕ್ಕೆ ಬಿಡ್ತಾ ಇಲ್ಲ. ಮಾಯೆ ಬಿಡ್ತಾ ಇರೋದಲ್ಲ, ನಾವೇ ಮಾಯೆ ಕಡೆ, ನಮಗೆ ಇನ್ನೂ ಕೃಷ್ಣ ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಮಗೆ ಅಯ್ಯೋ ಮಾಯನ ಬಿಟ್ಬಿಟ್ರೆ ಏನಪ್ಪ, ಇಷ್ಟು ದಿನ ಆದರೆ ಇಷ್ಟು ಚೆನ್ನಾಗಿ ಮಾಯೇನ ಅಟ್ಯಾಚ್ ಮಾಡ್ಕೊಂಡಿದ್ದೆ, ಬಿಟ್ಬಿಟ್ಟು ಇವಾಗ ಕೃಷ್ಣನ ಹತ್ರ ಹೋದರೆ ಏನಪ್ಪ ಗತಿ? ಮಾಯೇನ ಬಿಡಬೇಕು ಅಂದರೆ ಆ ಮಾಯೆಯಲ್ಲಿರುವಂಥ ಫ್ರೆಂಡ್ಸ್ನೆಲ್ಲ ಬಿಡಬೇಕಲ್ಲಪ್ಪ. ಆಗ ಅವರೆಲ್ಲ ಮಾಯೆಯಲ್ಲಿ ಮುಳುಗಿದ್ದಾರೆ. ಇವಾಗ ನನಗೆ ಅವರೆಲ್ಲ ಬಿಟ್ಟು ಬರೋಕ್ಕೆ ನನಗೆ ಇಷ್ಟ ಇಲ್ವಲ್ಲ. ಸೊ ಈ ರೀತಿಯಾಗಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ ನಮಗೆ. ಅದಕ್ಕೆ ನಮಗೆ ಮಾಯೇನ ಬಿಡೋಕ್ಕೆ ಇಷ್ಟ ಇಲ್ಲ. ಆದರೆ ಯಾವಾಗ ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೃಷ್ಣನ ಕಡೆ, ನೀವು ಮಾಯೇನ ಫಸ್ಟ್ ಬಿಡಿ ಅಂತ ನಾವೇನು ಫೋರ್ಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನೀವು ಮಾಯನ ಬಿಟ್ಬಿಟ್ರಿ, ಈ ಕಡೆ ಕೃಷ್ಣನೂ ಇಲ್ಲ, ನನಗೆ ಆ ಕಡೆ ಮಾಯನೂ ಇಲ್ಲ, ಈ ಕಡೆ ಕೃಷ್ಣನೂ ಇಲ್ಲ, ನಂಗೆ ಆಗಬಾರ್ದಲ್ವ. ನಾವು ಅದಕ್ಕೆ ಆ ಥರ ಹೇಳ್ತಾ ಇಲ್ಲ. ಏನು ಹೇಳ್ತೀವಿ ಅಂದರೆ, ನೀವು ಮಾಯೇನ ಬಿಡ್ತಿರೋ ಬಿಡೋದು ಅದು ಸೆಕೆಂಡರಿ, ಕೃಷ್ಣನ ಕಡೆ ಸ್ವಲ್ಪ ಆಕರ್ಷಣೆ ಬೆಳೆಸ್ಕೊಡಿ. ಯಾವಾಗ ಕೃಷ್ಣನ ಕಡೆ ಆಕರ್ಷಣೆ ಬರುತ್ತೆ, ನಮ್ಮ ಹೃದಯ ಯಾವಾಗ ಕೃಷ್ಣನ ಕಡೆ ಹರಿಯಕ್ಕೆ ಶುರು ಆಗುತ್ತೆ, ಆವಾಗ ಮಾಯೆ ತಂತಾನೇ ಬಿಟ್ಟು ಹೋಗುತ್ತೆ. ನಾವು ಬಲವಂತವಾಗಿ ಬಿಡಬೇಕು ಅಂತೇನಿಲ್ಲ. ಆದರೆ ಕೃಷ್ಣನ ಕಡೆ ಆಕರ್ಷಣೆ ಬೆಳೆಸ್ಕೋಬೇಕಾದ್ರೆ ನಾವು ಎಫರ್ಟ್ ಹಾಕೊಂಡು ಬೆಳೆಸ್ಕೋಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ. ಯಾವಾಗೋ ಒಂದ್ಸರಿ ಕೃಷ್ಣನ ಹೆಸರು ಹೇಳೋದು, ಯಾವಾಗೋ ಒಂದ್ಸರಿ ಏನೋ ಕೇಳೋದು, ಹಂಗೆ ಮಾಡಿದ್ರೆ ಆ ಆಕರ್ಷಣೆ ಬರೋದಿಲ್ಲ. ನಿಮ್ಗೆ ಯಾವುದೋ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅರ್ಥ ಆಗುತ್ತೆ. ಯಾವತ್ತೋ ಒಂದಿನ ಬುಕ್ ತೊಗೊಂಡು ಒಂದು ಪೇಜ್ ನೋಡ್ಕೊಂಡು ಎತ್ತಿಟ್ಬಿಟ್ರೆ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಕೃಷ್ಣ ಪ್ರಜ್ಞೆನೂ ನಮಗೆ ಚೆನ್ನಾಗಿ ಮೈಗೂಡಬೇಕು ಅಂದರೆ ಅದನ್ನು ನಿತ್ಯವಾಗಿ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಕೃಷ್ಣ ಪ್ರಜ್ಞೆ ಕಡೆ ನಮ್ಮ ಆಸಕ್ತಿ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ನೋಡಿ, ಸ್ವಲ್ಪ ಕೃಷ್ಣಂಗೆ ಗೊತ್ತಾಯಿತು ನನ್ನ ಮೇಲೆ ನಿಜವಾದ ಆಕರ್ಷಣೆ, ಸುಮ್ಮನೆ ತೋರಿಕೆ ಆಕರ್ಷಣೆ ಅಲ್ಲ. ಇಲ್ಲಿ ತನಕ ನಮಗೇನಾಗಿದೆ ಅಂದರೆ, ಕೇಳಿದ್ದೀವಿ ಶಾಸ್ತ್ರದಲ್ಲಿ, ತಿಳ್ಕೊಂಡಿದ್ದೀವಿ, ಜೀವನದಲ್ಲಿ ಚೆನ್ನಾಗಿ ವಧೆ ತಿಂದಿದ್ದೀವಿ, ಮಾಯ ಕೈಲಿ ತಿಂದ್ಬಿಟ್ಟು ಬೇಸತ್ತೋಗಿ ಬಂದಿದ್ದೀವಿ. ಇಲ್ಲಿ ಅಷ್ಟಾಗಿದೆ ಸದ್ಯಕ್ಕೆ. ಇನ್ನೂ ಇಲ್ಲಿ ತನಕ ಕೃಷ್ಣನ ಕಡೆ ನಿಜವಾದ ಪ್ರೇಮ ಆಸಕ್ತಿ ಇನ್ನೂ ಬಂದಿಲ್ಲ. ಆದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಏನೋ ನನ್ನ ಸಮಸ್ಯೆಗೆ ಪರಿಹಾರ ಆಗ್ಬೋದೇನೋ ಇಲ್ಲಿ ಅಂತ. ಆ ಕ್ಯೂರಿಯಾಸಿಟಿ ನಮ್ಮನ್ನೆಲ್ಲ ತಂದಿದೆ ಇಲ್ಲಿಗೆ. ನಾವೇನು ಮಾಡ್ಕೋಬೇಕು ಇವಾಗ ಅಂತಂದರೆ, ಆ ಹೃದಯದಲ್ಲಿ ಕೃಷ್ಣನ ಸೇರಿಸ್ಕೋಬೇಕು. ಸುಮ್ಮನೆ ತೋರಿಕೆಗಲ್ಲ. ಯಾರೋ ನಮ್ಮ ಸೀನಿಯರ್ ಡ್ಯೂಟಿ ಬಂದ್ಬಿಟ್ಟು ನನಗೆ 8 ಮನೆ ಜಪ ಮಾಡು ಅಂತ ಹೇಳಿದ್ರು, ಅವ್ರ ಖುಷಿಗೋಸ್ಕರ ಮಾಡ್ತೀನಿ, ತಪ್ಪಿಲ್ಲ, ಅವ್ರ ಖುಷಿಗೋಸ್ಕರ ಮಾಡಿ. ಆದರೆ ಅದರಿಂದ ಹೆಚ್ಚಿಗೆ ಲಾಭ ಸಿಗಲ್ಲ. ಸಿಗುತ್ತೆ ಲಾಭ, ಹೆಚ್ಚಿಗೆ ಸಿಗಲ್ಲ. ಹೆಚ್ಚಿಗೆ ಯಾವಾಗ ಸಿಗುತ್ತೆ ಗೊತ್ತಾ? ನಾನೇ 8 ಮಾಲೆ ಮಾಡಬೇಕು, ನನಗೇ ಕೃಷ್ಣನ ಹತ್ರ ಹೋಗಬೇಕು ಅಂತ ಬರಬೇಕು, ಸ್ವಾಭಾವಿಕವಾಗಿ ಬರಬೇಕು. ಸೊ ಆವಾಗ ನಾವು ಕೃಷ್ಣನ ಕಡೆ ಯಾವಾಗ ಒಂದು ಹೆಜ್ಜೆ ಇಡ್ತೀವಿ, ಕೃಷ್ಣ ನಮ್ಮನ್ನು ಬಲವಾಗಿ ಸೆಳ್ಕೊಂಡ್ಬಿಡ್ತಾನೆ. ಅವಾಗೇನಾಗುತ್ತೆ, ಆ್ಯಂಕರ್ ಗಟ್ಟಿಯಾಗಿ
ಕೃಷ್ಣನ ಕಡೆ ಆ್ಯಂಕರ್ ಆಗಿಬಿಟ್ರೆ ಯಾವುದೇ ಇಂದ್ರಿಯ ಬಂದು ಎಷ್ಟೇ ಏನೇ ಇಂದ್ರಿಯ ವಸ್ತುಗಳು ಬಂದು ಏನೇ ಮಾಡಿದ್ರೂ ನಮಗೆ ಏನೂ ಅಫೆಕ್ಟ್ ಆಗಲ್ಲ. ಹೇಗೆ ಒಂದು ಗಾಳಿ ಬಂದಾಗ ಬರುತ್ತೆ ಹೊರಟೋಗುತ್ತೆ ನೋಡಿ, ಅದೇ ರೀತಿ ಈ ಸಮಸ್ಯೆಗಳು ಅಥವಾ ಇಂದ್ರಿಯ ಭೋಗ ವಸ್ತುಗಳ ಆಕರ್ಷಣೆ ಎಲ್ಲ ಬರುತ್ತೆ ಹೊರಟೋಗುತ್ತೆ. ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿಗೆ ಕೆಟ್ಟ ಭಾವನೆಗಳು ಬರೋದಿಲ್ಲ ಅಂತಲ್ಲ, ಆದರೆ ಅದು ಅವನನ್ನು ಆವರಿಸೋದಿಲ್ಲ, ಬರುತ್ತೆ ಹೊರಟೋಗುತ್ತೆ. ಅವನನ್ನು ಆವರಿಸಿ ಅವನನ್ನು ಚಂಚಲವಾಗಿ ಮಾಡಿ ಕೆಟ್ಟ ದಾರಿಗೆ ಹಿಡಿಸೋದಿಲ್ಲ. ಆಯಿತಾ? ಈ ಒಂದು ಕಥೆಯ ಮೂಲಕ ಇವತ್ತಿನ ಚರ್ಚೆ ವಿರಾಮ ಮಾಡೋಣ. ಹೇಗೆ ಈ ಇಂದ್ರಿಯಗಳು ಎಷ್ಟು ಬಲವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಹಿಂದಿನ ಕಾಲದಲ್ಲಿ ಒಬ್ಬರು ದೊಡ್ಡ ಮುನಿಗಳಿದ್ದರು. ಅವರ ಹೆಸರು ಸೌಭರಿ. ಆ ಸೌಭರಿ ಮುನಿ ಅವರು ತುಂಬ ಬಲವಾದ ಸಾಧನೆ ಮಾಡಬೇಕು, ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಜೀವನದ ಗುರಿಯನ್ನು ತಲುಪಬೇಕು ಅಂತ ಅವರು ತಪಸ್ಸೆ ಮಾಡೋಕ್ಕೆ ಕೂತ್ಕೋತಾರೆ. ಬೇರೆ ಬೇರೆ ಕಡೆ ಕೂತ್ಕೋತಾರೆ, ಆದರೆ ಇಂದ್ರಿಯಗಳು ಅಲ್ಲಿ ಇಲ್ಲಿ ಎಳಿತಾ ಇರುತ್ತೆ. ಕಡೆಗೆ ಅವರು ಏನು ನಿರ್ಧಾರ ಮಾಡ್ತಾರೆ ಗೊತ್ತಾ? ಇಂದ್ರಿಯಗಳು ಎಲ್ಲೂ ಸೆಳಿಬಾರದು ಅಂದರೆ ಇಂದ್ರಿಯ ವಸ್ತುಗಳಿಂದ ಬಹಳಷ್ಟು ದೂರ ಇಡೋಣ, ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ದೂರ ಇಡೋಣ. ಆ ದೂರ ಇಡಬೇಕು ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ನದಿ ಒಳಗಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಸೌಭರಿ ಮುನಿಗಳು ಆ ನದಿ ಒಳಗಡೆ ಇರೋಕ್ಕೆ ಒಂದು ವಿಶೇಷವಾದಂತಹ ಏನೋ ಸಿದ್ಧಿಯನ್ನು ಮಾಡಿಕೊಂಡು ನದಿಯ ಒಳಗಡೆ ಕೂತ್ಕೊಂಡು ತಪಸ್ಸೆ ಮಾಡ್ತಾಯಿದ್ರು. ನದಿ ಒಳಗಡೆ ನಿಮಗೆ ಯಾವುದೇ ಇಂದ್ರಿಯ ವಸ್ತು ಬರೋದಿಲ್ವಲ್ಲ, ಅಲ್ಲಿ ಯಾವುದು ಏನು ಬರೋದಿಲ್ಲ, ಚಂಚಲ ಮನಸ್ಸು ಚಂಚಲ ಆಗೋದಿಲ್ಲ. ಸಾವಿರಾರು ವರ್ಷಗಳ ಕಾಲ ಕೂತ್ಕೊಂಡು ನದಿ ಒಳಗಡೆ ತಪಸ್ಸು ಮಾಡ್ತಾ ಕೂತ್ಕೊಂಡ್ಬಿಟ್ರು. ಆಯಿತಾ? ತುಂಬ ಸಾಧನೆಯಲ್ಲಿ ಮುಂದುವರೆದ್ರು. ಆದರೆ ಒಂದು ದಿನ ಅವರು ಕಣ್ಣು ಮುಚ್ಕೊಂಡು ಏನು ಜಪ ಮಾಡ್ತಾಯಿದ್ರು. ಸ್ವಲ್ಪ ಕಣ್ಣು ತೆಗೆದ್ರಪ್ಪ. ಕಣ್ಣು ತೆಗೆದ್ರಾ ಅವರ ಮುಂದೆ ಮೀನಿನ ಸಂಸಾರ ಹೋಗ್ತಾಯಿತ್ತು. ಒಂದು ತಾಯಿ ಮೀನು, ಮಕ್ಕಳ ಮೀನು, ತಂದೆ ಮೀನು ಎಲ್ಲ ನೀಟಾಗಿ ಹೋಗ್ತಾ ಇತ್ತು. ಅದನ್ನು ನೋಡಿದ್ರಪ್ಪ, ಎಷ್ಟು ಚೆನ್ನಾಗಿದೆ ಸಂಸಾರ ಅಲ್ವಾ, ನನಗೂ ಯಾಕಿದ್ದಾರೆ ಸಂಸಾರ ಇರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಸಾಕು, ಅದೊಂದೇ ಸಾಕು. ಆ ಮೀನಿನ ಸಂಸಾರವನ್ನು ನೋಡಿ ಅವರ ಮನಸ್ಸು ಆ ಕಡೆ ಸೆಳೀತು. ಎಷ್ಟೋ ವರ್ಷ ತಪಸ್ಸು ಮಾಡಿ ಅವರ ದೇಹ ಎಲ್ಲ ಕೃಶ ಆಗಿದೆ, ಕೂದಲೆಲ್ಲ ಜಟೆಯಾಗೋಗಿದೆ. ಯಾರಾದರೂ ಹೆಣ್ಣು ಕೊಡ್ತಾರಾ? ಹೋಗ್ಬಿಟ್ಟು ಒಂದು ಹೆಣ್ಣು ಕೊಡು ಅಂದರೆ ಯಾರು ಕೊಡ್ತಾರೆ ಇವಾಗ ಸಂಸಾರ ಮಾಡಬೇಕು ಅಂದರೆ? ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಯೋಗದಿಂದ ಬೆಳೆಸಿರುವಂಥ ಸಿದ್ಧಿಯಿಂದ ಆ ಶಕ್ತಿಯನ್ನು ಆತ್ಮಸಾಕ್ಷಾತ್ಕಾರ ಮಾಡೋಕ್ಕೋಸ್ಕರ ಬೆಳೆಸ್ಕೊಂಡಿದ್ರು. ಈಗ ಅದರಿಂದ ತಮ್ಮ ದೇಹವನ್ನು ಅವರು ನವ ಯೌವನ ಶರೀರವಾಗಿ ಮಾರ್ಪಡಿಸ್ಕೋತಾರೆ. ಮಾಂಧಾತ ಅನ್ನುವಂತಹ ಒಬ್ಬ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಇವರು ಆ ಯೌವನಾವಸ್ಥೆಯಲ್ಲಿ ಬಂದು ರಾಜನ ಮುಂದೆ ಕೇಳ್ಕೋತಾರೆ, ರಾಜ ನನಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆ ಅಂತ. ಇವನೊಬ್ಬ ಸಾಧು, ಏನು ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಲ್ವಾ, ಆದರೆ ಇಲ್ಲಪ್ಪ ನಾನು ಹೆಣ್ಣು ಕೊಡಲ್ಲ ಅಂದರೆ ಶಾಪ ಕೊಟ್ಬಿಡ್ತಾರೆ. ಏನು ಮಾಡೋದು? ಮುನಿಗಳೇ ಅಂದರೆ ಇನ್ನೂ ಅವರು ಫುಲ್ ನವಯುವಕ ರೂಪದಲ್ಲಿ ಇರೋಲ್ಲ, ಸ್ವಲ್ಪ ಜಟಾಧಾರಿಯಾಗಿ ಬಂದಿರ್ತಾರೆ ರಾಜನ ಮುಂದೆ. ಯಾಕಂದರೆ ರಾಜನ ಮುಂದೆ ಏನು ಪರವಾಗಿಲ್ವಲ್ಲ. ಮುನಿಗಳೇ, ನನ್ನ ಮಕ್ಕಳು ಯಾರಾದರೂ ಇಷ್ಟಪಟ್ಟು ನಿಮ್ಮನ್ನು ಮದುವೆ ಆಗ್ತಾರೆ ಅಂದರೆ ನನಗೇನು ಅಭ್ಯಂತರ ಇಲ್ಲ ಅಂದ್ಬಿಡ್ತಾರೆ. ಆಯಿತು ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಫುಲ್ ನಮ್ಮ ವೇಷನ ಫುಲ್ಲು ನವಯೌವನವಾಗಿ ಮಾಡ್ಕೊಂಬಿಟ್ಟು ಅಲ್ಲಿ ಹೆಣ್ಮಕ್ಳಿಂದ ಹೋಗ್ತಾರಾ. ಅಲ್ಲಿ 50 ಜನಕ್ಕೆ 50 ಜನನು ನಾವು ಮದುವೆ ಆಗ್ತೀವಿ ಅಂತ ಬಂದ್ಬಿಡ್ತಾರೆ. 50 ಜನ ಎಲ್ಲರೂ. ಇವರು ಯೋಗ ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ಇವರೇನು ಮಾಡ್ತಾರೆ, ಆಯಿತು ಅಂತ 50 ಜನನು ಮದುವೆ ಆಗ್ತಾರೆ. ತಮ್ಮ ಯೋಗ ಸಿದ್ಧಿಯಿಂದ 50 ಭಾಗವಾಗಿ ಅಂದರೆ 50 ಸೌಭರಿ ಮುನಿಗಳಾಗ್ತಾರೆ. ಪ್ರತಿಯೊಂದು ಮಾಂಧಾತನ ಮಗಳ ಜೊತೆನೂ ಸಂಸಾರ ಮಾಡ್ತಾರೆ. ಎಲ್ಲವನ್ನು ಬಿಟ್ಟು ಹೋಗ್ತೀನಿ ಅಂತ ಹೋದವರು ಈಗ 50 ಸಂಸಾರ ನಡೆಸ್ತಾ ಇದ್ದಾರೆ. ಯಾವುದರಿಂದ? ಒಂದೇ ಇಂದ್ರಿಯದ ಬಲದಿಂದ. ಎಷ್ಟೋ ವರ್ಷಗಳ ಕಾಲ ಈ ಥರ ಆಗಿ ಆಮೇಲೆ ಬುದ್ಧಿ ಬರುತ್ತೆ. ಇದರಲ್ಲೇನು ರಸ ಇಲ್ಲ, ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಇದು
ದೂರದಿಂದ ನೋಡೋಕ್ಕೆ ಸೂಪರಾಗಿದೆ, ಆದರೆ ಒಳಗೆ ಇಳಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಕಸ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲೇನು ಸ್ವಾರಸ್ಯ ಇಲ್ಲ ಅಂದ್ಬಿಟ್ಟು ಅವಾಗ ರಿಲೈಸ್ ಆಗಿ ಮತ್ತೆ ಅವರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಮಾಡ್ಕೋತಾರೆ. ಸೊ ಇಲ್ಲಿ ಕಥೆಯಿಂದ ಏನು ಅರ್ಥ ಆಯಿತು ಅಂದರೆ, ಒಂದು ಇಂದ್ರಿಯ ಸಾಕು ನಮಗೆ ನಮ್ಮನ್ನು ವಿಚಲಿತರಾಗಿ ಮಾಡಿ ಇಂದ್ರಿಯ ಭೋಗ ವಸ್ತುಗಳ ಕಡೆ ಹರಿಸೋಕ್ಕೆ. ಆದ್ದರಿಂದ ನಾವು ಇಂದ್ರಿಯಗಳು ಏನಪ್ಪ ಈಸಿ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಯಾವತ್ತೂ ಅಂದ್ಕೋಬೇಡಿ. ಆ ಇಂದ್ರಿಯಗಳ ಬಲ, ಇಂದ್ರಿಯ ವಸ್ತುಗಳ ಮೇಲೆ ಇರುವಂತಹ ಆಕರ್ಷಣೆ ಅನಾದಿ ಕಾಲದಿಂದ ಇದೆ, ಬಹಳ ಸ್ಟ್ರಾಂಗ್ ಆಗಿದೆ. ಅದನ್ನು ನಾವು ಮೆಟ್ಟಿ ಮೀರಿ ನಿಲ್ತೀವಿ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಯಾವತ್ತೂ ಇರಬಾರ್ದು. ನಾವೇನು ಮಾಡ್ಕೋಬೇಕು ಅಂದರೆ ಸಿಂಪಲ್, ಕೃಷ್ಣನ ಪ್ರಜ್ಞೆ ಅನ್ನುವಂತಹ ಲಂಗರನ್ನು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ನಿಲ್ಲಿಸ್ಕೋಬೇಕು. ಆವಾಗ ಇಂದ್ರಿಯಗಳು ಎಷ್ಟೇ ಇಂದ್ರಿಯ ವಸ್ತುಗಳ ಕಡೆ ಎಳ್ಕೊಂಡು ಹೋದ್ರೂ ಈ ಕಡೆ ವಾಪಸ್ಸು ನಮ್ಮ ಕೃಷ್ಣ ಪ್ರಜ್ಞೆ ನಮ್ಮ ಮನಸ್ಸನ್ನು ಈ ಕಡೆ ಕರ್ಕೊಂಬರುತ್ತೆ, ನಾವು ಸುರಕ್ಷಿತರಾಗ್ತೀವಿ. ಆದ್ದರಿಂದ ಭಕ್ತರೇ, ನಾವು ಈ ಸಂಸಾರದಲ್ಲಿ ಬರುವಂತಹ ಯಾವುದೇ ಬಿರುಗಾಳಿ ಆಗಿರಬಹುದು, ಪ್ರಚಂಡ ಚಂಡಮಾರುತಗಳಾಗಿರ್ಬೋದು, ಅದನ್ನೆಲ್ಲ ಎದುರಿಸಬೇಕು ಅಂದರೆ ನಮಗೆ ಬೇಕಾಗಿರೋದು ಕೃಷ್ಣ ಭಕ್ತಿ ಅನ್ನುವಂತಹ ಲಂಗರು. ಕೃಷ್ಣನ ಪಾದದ ಮೇಲೆ ನಮ್ಮ ಮನಸ್ಸನ್ನು ನೆಡಬೇಕು. ಯಾವ ರೀತಿ ಹಿಂದಿನ ಕಕ್ಷೆಯಲ್ಲಿ ನಾನು ಹೇಳಿದ್ನಲ್ಲ, ಅಂಬರೀಷ ಮಹಾರಾಜರು ನೆಟ್ಟ ಹಾಗೆ, ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಹೇಗೆ ಅವರ ಮನಸ್ಸು ಕೃಷ್ಣನ ಪಾದಾರವಿಂದದ ಮೇಲೆ ಗಟ್ಟಿಯಾಗಿ ನಿಂತೋ, ಅದೇ ರೀತಿ ನಾವೆಲ್ಲರೂ ನಮ್ಮ ಮನಸ್ಸನ್ನು ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸ್ಕೊಂಡ್ರೆ ಯಾವುದೇ ಸಮಸ್ಯೆಗಳು ಬಂದರೂ ಬರುತ್ತೆ ಹೋಗುತ್ತೆ ಹೊರತು ನಮಗೆ ಏನು ತೊಂದರೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆಗೆ ನನ್ನ ಕಡೆಯಿಂದ ವಿರಾಮ. ಈಗ ಸ್ವಲ್ಪ ಕೆಲವು ನಿಮಿಷಗಳ ಕಾಲ ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡೋಣ. ಹರೇ ಕೃಷ್ಣ. ಬಿಡಬೇಕು, ವೈರಾಗ್ಯ ಬರಬೇಕು, ಅದನ್ನು ಹೇಳ್ತಾರೆ. ಅದೇ ರೀತಿ ಎಷ್ಟೋ ಜನ ಸಾಧು ಸಂತರು ವೈರಾಗ್ಯ ಸನ್ಯಾಸ ಹಿಮಾಲಯಕ್ಕೆ ಹೋಗಿ ತಪಸ್ಸು ಸಾಧನೆ ಅವರು ಇನ್ನು ಕೆಲವರು ಐಹಿಕ ಪ್ರಪಂಚದಲ್ಲಿ ಇದ್ದು ಎಷ್ಟೋ ನಾವು ನೋಡಿದ್ದೀವಿ. ಸಾಧು ಸಂತರು ಎಷ್ಟೋ ಜನ ಐಹಿಕ ಪ್ರಪಂಚದಲ್ಲಿ ಇದ್ದು ಕೂಡ ಅವರು ಮೋಕ್ಷ ಸಾಮ್ರಾಜ್ಯ ಪಡ್ಕೊಂಡಿದ್ದಾರೆ. ಎರಡು ಭಾಗಗಳಿದ್ದಾವೆ. ಹೌದು, ಇದೆ. ಬಟ್ ಕೃಷ್ಣ ಗೀತೆಯಲ್ಲಿ ಹೇಳೋದು ಏನಂದರೆ, ಆ ದಾರಿ ಯಾವುದು? ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಎಲ್ಲವನ್ನು ಬಿಟ್ಟು ಹೋಗೋದು ನಮಗೆ ಒಂದು ಕ್ಲಿಷ್ಟವಾದ ಮಾರ್ಗ, ಸುಲಭ ಇಲ್ಲ. ಕೆಲವರು ಹೋಗ್ಬೋದು ಅದರಲ್ಲಿ. ನಮಗೆ ಒಂದು 1000 ಜನದಲ್ಲಿ ಒಂದು 4-5 ಜನ ಆ ಮಾರ್ಗ ಹೋಗಬಹುದೇನೋ, ಆದರೆ ಮೆಜಾರಿಟಿ ಜನಕ್ಕೆ ಆ ಮಾರ್ಗದಲ್ಲಿ ಹೋಗೋದು ಕಷ್ಟ. ಮತ್ತು ಅಲ್ಲಿ ನಿಮಗೆ ಸಕ್ಸಸ್ ಸಿಗೋ ತನಕನೂ ಗ್ಯಾರಂಟಿ ಇಲ್ಲ. ಉದಾಹರಣೆ ಸೋಬರಿ ಮನೆ ಕತೆ ಹೇಳಿದೆ. ಭರತ್ ಮಹಾರಾಜರಿದ್ದರು, ಅವರು ಸಹಿತ ತುಂಬ ಮುಂದುವರಿದ ಭಕ್ತರಾಗಿದ್ದರು, ತುಂಬ ಮುಂದುವರೆದಿದ್ರು ಅವರು ಆ್ಯಕ್ಚುಲಿ. ಆದರೆ ಒಂದು ಜಿಂಕೆ, ಅಲ್ಲಿ ಉದಾಹರಣೆ ಕೊಡೋದು ಅರ್ಥ ಮಾಡ್ಕೊಳ್ಳಿ. ಅವರೇನು ಒಂದು ಜಿಂಕೆಯಿಂದ ವ್ಯಾಮೋಹಕ್ಕೊಳಗಾಗಿದ್ರು ಅಂದರೆ ಒಂದು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಕೃಷ್ಣ ಭಕ್ತಿ ಅಥವಾ ಈ ಸಾಧನೆಯಲ್ಲಿ ಮುಂದುವರಿತೀವಿ, ನಮ್ಮ ಹೃದಯ ಎಷ್ಟು ಮೃದುವಾಗತ್ತೆ. ಇಲ್ಲಿ ಭರತ ಮಹಾರಾಜರ ಕಥೆಯಲ್ಲಿ ಏನಾಯಿತು ಅಂತಂದರೆ, ಅವರ ಹೃದಯದಲ್ಲಿ ಅಷ್ಟು ಅನುಕಂಪ ಮೂಡಿತು ಆ ಒಂದು ಜಿಂಕೆಯ ಮೇಲೆ. ಅದು ಕೊಚ್ಕೊಂಡು ಹೋಗುತ್ತೆ ನೀರಲ್ಲಿ ಅಂತ ಅವ್ರಿಗೆ ಭಯದಲ್ಲಿ ಅವ್ರು ಕಾಪಾಡ್ತಾರೆ ಅಲ್ವಾ. ಆದರೆ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತಂದರೆ, ತಮ್ಮ ಮೂಲ ಕರ್ತವ್ಯ ಏನಿದೆ ಅದನ್ನು ಅವರು ಬಿಟ್ಬಿಡ್ತಾರೆ ಒಂದು ಕೆಲವು ದಿನಗಳ ಕಾಲ. ಲಾಸ್ಟಲ್ಲಿ ಅವಾಗೇನಾಗುತ್ತೆ, ಮನಸ್ಸು ಸ್ವಲ್ಪ ಜಿಂಕೆ ಕಡೆ ಹೊರಟೋಗುತ್ತೆ.
ಆವಾಗ ಅವರಿಗೆ ಮೋಕ್ಷ ಸಿಗೋದಿಲ್ಲ ಅಷ್ಟೇ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಕಠಿಣವಾದ ಮಾರ್ಗ, ಸ್ವಲ್ಪ ತಪ್ಪು ಮಾಡಿದ್ರೂ ತುಂಬ ಏಟು ಬೀಳುತ್ತೆ. ಈ ಮಾರ್ಗ ಸಹಜವಾಗಿ, ಅಂದರೆ ಇದರಲ್ಲೂ ಸಹಿತ ನೀವು ಸಮಾಜದಲ್ಲಿ ಇದ್ಕೊಂಡು ಮುಂದುವರಿಯೋಕ್ಕೂ ವ್ಯವಸ್ಥೆ ಇದೆ. ಎಷ್ಟೋ ರಾಜರು, ಕೇವಲ ಸಾಧಾರಣ ಜನರಲ್ಲ, ಮಹಾರಾಜರು ರಾಜ್ಯವನ್ನು ಆಳ್ತಾನೆ ಭಕ್ತರಾಗಿದ್ದಾರೆ. ಅಂಬರೀಷ್ ಮಹಾರಾಜರು, ಕುಲಶೇಖರ್ ಅಂತ ಇದ್ದರು, ಈ ಕಲಿಯುಗದಲ್ಲೇ ಇದ್ದರು, ಕುಲಶೇಖರ್ ಆಳ್ವಾರ್. ಆದರೆ ಎಷ್ಟೋ ಜನ ಮಹಾಭಕ್ತರು, ಪ್ರತಾಪರುದ್ರರು ಅಂತಿದ್ದರು ಒರಿಸ್ಸಾದಲ್ಲಿ. ಹೇಗೆ ಮಹಾರಾಜರು ಸಹಿತ ಭಕ್ತರಾಗ್ತಾರೆ ಅಂದಮೇಲೆ ಅವ್ರಿಗೇನು ಪ್ರಾಪಂಚಿಕ ಚಟುವಟಿಕೆ ಕಮ್ಮಿ ಇರುತ್ತಾ? ಚೆನ್ನಾಗೇ ಮಾಡ್ತಾರೆ ಅವರು. ಸೊ ಅದೂ ಸಹಿತ ಸಾಧ್ಯ ಇದೆ ಅನ್ನೋದನ್ನು ನಿರೂಪಿಸ್ತಾರೆ. ನಾವು ಈ ಕಡೆಯಿಂದ ಮಹಾರಾಜರುಗಳ ಥರ ತುಂಬ ಪ್ರಾಪಂಚಿಕತೆಯಲ್ಲಿ ಮುಳುಗೂ ಇಲ್ಲ. ಅಷ್ಟೊಂದು ಅವರು ದಿನ ಬೆಳಗಾದರೆ ಅವರು ಜವಾಬ್ದಾರಿ ಅವ್ರಿಗೆ ಮಾಡಲೇಬೇಕು. ಸಾಧು ಸಂತರ ಇರೋಕ್ಕೂ ನಮ್ಮ ಕೈಲಿ ಆಗಲ್ಲ. ನಮ್ಮ ಜೀವನದ ಮಟ್ಟಿಗೆ ನಾವು ಹೇಗೆ ಭಕ್ತಿಯನ್ನು ಮಾಡಬಹುದು ಅನ್ನೋದನ್ನು ಗೀತೆಯಿಂದ ನಾವು ಪಾಠವನ್ನು ಕಲಿತ್ಕೊಂಡು ಅನುಸರಿಸ್ಕೊಂಡು ಹೋದರೆ ಖಂಡಿತವಾಗಲೂ ನಮಗೆ ಗುರಿ ತಲುಪಬಹುದು. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಸರಿನಾ? ಹಾಂ, ಕೃಷ್ಣ ಹೇಳ್ತಾರೆ ಅಂತ್ಯಕಾಲದಲ್ಲಿ ನನಗೆ ನೀಬೇಕು ಅಂತ. ಹಾಂ, ಬಟ್ ಅಂತ್ಯಕಾಲದಲ್ಲಿ ಡೆತ್ ಈಸ್ ಸೋ ಪೇನ್ಫುಲ್, 1000 ಚೇಳು ಖರ್ಚು ಇರುತ್ತೆ. ಆ ಪೈನೇ ನಿಲ್ತಿ ಕೃಷ್ಣ ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ. ಆಗ ನಾವು ನೆನೆಯಕ್ಕಾಗದೆ ನಾವು ಈ ಪ್ರಾಕ್ಟೀಸ್ ಬ್ಯಾಂಕಲ್ಲಿ ಇದ್ದಿದ್ದು ಅವಾಗ ಕೃಷ್ಣ ಬಂದು ನಮ್ಮನ್ನು ಇದು ಮಾಡ್ತಾರೆ ಗೊತ್ತಿಲ್ಲ. ಹೌದು. ಸೊ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀರಾ. ಬಹಳಷ್ಟು ಸಾಧನೆಯನ್ನು ಮಾಡಿದರೆ ಮಾತ್ರ ಸಾಧ್ಯ. ಆ ಬಹಳಷ್ಟು ಸಾಧನೆ ಅಂದರೆ ಬಹಳಷ್ಟು ವರ್ಷ ಸಾಧನೆ ಅಂತ ಹೇಳ್ತಾ ಇಲ್ಲ ನಾನು. ಫೋಕಸ್ಡಾಗಿ ಮಾಡಬೇಕು. ನೀವು ಏನು ಮಾಡಿದ್ರೂ ಅಷ್ಟೇ, 1 ವರ್ಷ ಸಾಧನೆ ಮಾಡಿದ್ದೀರಾ ಇಲ್ಲ 50 ವರ್ಷ ಮಾಡಿದ್ದೀರಾ, ಸ್ವಲ್ಪ ಎಷ್ಟು ಫೋಕಸ್ಡಾಗಿ ಮಾಡ್ತೀವಿ ಆಗ ಸಾಧನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ನ್ಯಾಚುರಲ್ ಆಗಿ ಕೃಷ್ಣನ ಕಡೆ ಹೋಗುತ್ತೆ. ಅಂದರೆ ಇವಾಗ ನೀವು ಹೇಳ್ತಾ ಇರೋದು ದುಃಖ ಅಷ್ಟು ಚೇಳು ಕುಟುಕಿದಾಗ, ಅಷ್ಟೊಂದು ದುಃಖ ಆದಾಗ ನಮ್ಮ ಮನಸ್ಸು ಚಂಚಲವಾಗಿ ಬೇರೆ ಕಡೆ ಹೋಗಬಹುದು ಅಂತ. ಆದರೆ ನಾವು ಸಾಧನೆ ಅಂದ್ರೇನು? ಅಭ್ಯಾಸವನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಕಷ್ಟಗಳು ಬರುತ್ತಲ್ಲ ನೋಡಿ, ಈಗ ಸಮಾಜ ಸಂಕಷ್ಟ ಬಂದೇ ಬರುತ್ತೆ ನಮ್ಮ ಜೀವನದಲ್ಲಿ. ಒಂದೊಂದು ಕಷ್ಟ ಬಂದಾಗ ಕೃಷ್ಣನ ಕಡೆ ಹೋಗೋದನ್ನೇ ಅಭ್ಯಾಸ ಮಾಡ್ತಾ ಇದ್ದಾಗ, ಯಾವುದೇ ಕಷ್ಟ ಬಂದರೂ ಕೃಷ್ಣನ ಕಡೆನೇ ಹೋಗ್ತೀನಿ ಅನ್ನೋ ಅಭ್ಯಾಸ ನಮ್ಮಲ್ಲಿ ಬೈ ಡಿಫಾಲ್ಟ್ ಸೆಟ್ಟಿಂಗ್ ಆಗಿಬಿಟ್ರೆ, ಇನ್ನು ಸಾವು ಬಂದಾಗ ನಾವೇನಂತೀವಾಗ ಕೃಷ್ಣ ಅಂತಲೇ ಹೇಳ್ತೀವಿ. ಸೊ ಆ ರೀತಿಯಾಗಿ ನಾವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದಾಗ ಸಾಧ್ಯ. ಬಟ್ ನಾವೀಗ ಡೈಲಿ ಎಲ್ಲ ಇದು ಮಾಡ್ತೀವಲ್ಲ ನಾವು, ಆಗ ನಾವು ಮುಗಿದೇ ಇದ್ದರೆ ಅವ್ನು ನಮ್ಮನ್ನು ಬಿಡೋಲ್ಲ. ಡೆತ್ ಟೈಮ್ ಅಂದೆ ಬಿಡೋದು ನಾವು ಡೈಲಿ ಬ್ಯಾಂಕಲ್ಲಿ ಇಟ್ಟಿರ್ತೀವಲ್ಲ. ಹೌದು. ಅಂದರೆ ಇಲ್ಲಿ 2 ಥರ ಇದೆ. ಒಂದು, ಈ ಒಂದು ಜನ್ಮದಲ್ಲೇ ನಾವು 100% ತಲುಪ್ತೀವಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದು ನಾನು ಹೇಳಿದ್ದು. ಯಾವಾಗ ನಾವು ಅವನನ್ನು ಸ್ಮರಿಸ್ಕೋಬೇಕು. ಇಲ್ವಾ, ಆಗಲಿಲ್ಲಪ್ಪ, ನಮ್ಮ ಸ್ಮರಣೆ ಆಗಲಿಲ್ಲ, ನಾವೇನು ಇಟ್ಟಿದ್ದೀವಿ ಡೆಪಾಸಿಟ್ ಯಾವುದು ಖಾಲಿ ಆಗೋದಿಲ್ಲ. ನೆಕ್ಸ್ಟ್ ಲೈಫ್ಗೆ ಅದನ್ನು ಹಂಗೆ ತೊಗೊಂಬರ್ತೇವೆ, ಅಲ್ಲಿಂದ ಮುಂದುವರಿಸ್ಕೊಂಡು ಯಾವುದು ಲಾಸ್ ಆಗಿಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪ ಧರ್ಮ ಮಾಡಿದರೂ ಸಾಕು, ನಿನ್ನನ್ನು ಮಹಾಭಯದಿಂದ ರಕ್ಷಣೆ ಮಾಡ್ತೀನಿ. ಏನೇನು ಮಾಡಿದ್ಯೋ ಯಾವುದು ನಾಶ ಆಗಲ್ಲ, ಎಲ್ಲವನ್ನೂ ನಿಂಗೆ ವಾಪಸ್ ಕೊಡ್ತೀನಿ. ಬೇಕಾದ್ರೆ ಬಡ್ಡಿ ಸಹಿತ ಕೊಡ್ತಾರೆ ಬಿಡಿ. ಏನು ನೀವು ಡೆಪಾಸಿಟ್ ಮಾಡಿದ್ದೀರಾ ಅದಕ್ಕೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟು ನೆಕ್ಸ್ಟ್ ಲೈಫಲ್ಲಿ ಕೊಡ್ತಾರೆ ದೇವರು. ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ನಾವು ಟೆನ್ಷನ್ ತೊಗೋಬೇಕಾಗಿಲ್ಲ. ನಾವು ಸರಿಯಾದ ಮಾರ್ಗದಲ್ಲಿ ನಮ್ಮ ಪ್ರೋಸೆಸ್ ಚೆನ್ನಾಗಿದೆಯಾ ಅದನ್ನು ನೋಡ್ಕೊಳ್ಳೋಣ ಹೊರತು ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಪಾಸ್ ಆಗದಿದ್ದರೂ ಫೇಲ್ ಅಂತೂ ಮಾಡೋದಿಲ್ಲ ಅವನು. ಚೆನ್ನಾಗಿ ರಿವಿಷನ್ ಕೊಟ್ಬಿಟ್ಟು ಟ್ಯೂಷನ್ ಕ್ಲಾಸಸ್ ಹಾಕ್ಬಿಟ್ಟು ಪಾಸ್ ಮಾಡಿಸ್ತಾನೆ. ಆಯಿತಾ? ಈಗ ಒಂದು ಸಣ್ಣ ಸಂದೇಹ ಬಂತು. ಈಗ ಹಾಂ, ನೀವು ಏನು ಮಾಡಿರ್ಕೋ ಅದನ್ನು ಒಂದೆಂಡೆ ಇರ್ತಾರೆ ಅವ್ರು ಹೇಳಿ. ಹಾಂ, ನೀವು ಏನು ಮಾಡಿರ್ಕೋ ಅದನ್ನು ನಿಮಗೆ ಲಭ್ಯ ಆಗುತ್ತೆ ಇನ್ನೊಂದು ಜನ್ಮದಲ್ಲಿ ವಿಚಾರ ಹೇಳಿ. ಈ ಒಂದು ನನಗೆ ಕ್ಲಾರಿಫಿಕೇಶನ್ ಬೇಕಾಗ್ತದೆ.
ಭಗವದ್ಗೀತೆಯಲ್ಲಿ 2 ಶ್ಲೋಕಗಳಿವೆ. ಒಂದು ತದ್ವಿರುದ್ಧವಾದದ್ದು. ಒಂದು ಏನು, ನೀವು ದೇವತೆಗಳನ್ನ ಪೂಜೆ ಮಾಡಿದ್ರೆ ದೇವತೆಗಳನ್ನು ಸೇರ್ತೀರಿ, ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃಗಳನ್ನು ಸೇರ್ತೀರಿ, ನನ್ನನ್ನು ಪೂಜೆ ಮಾಡಿದ್ರೆ ನನ್ನನ್ನು ಸೇರ್ತೀರಿ, ನನ್ನನ್ನು ಸೇರಿದವರು ಮತ್ತೆ ಈಚೆ ಬರುವುದಿಲ್ಲ ಈ ಲೋಕಕ್ಕೆ ಅನ್ನೋದು ಒಂದು ಜಾತಕ ಹುಟ್ಟಿದೆ ನನ್ನದು. ಒಂದು ಎರಡನೇದು ಇನ್ನೊಂದು ಶ್ಲೋಕ ಏನು ಹೇಳುತ್ತೆ ಅಂತಂದರೆ ಜಾತಸಿ ಧ್ರುವಂ ಒಂದಿದೆ, ತಮ್ಗೆ ಗೊತ್ತಿರುತ್ತದೆ. ಅದರಲ್ಲಿ ಹುಟ್ಟಿದವನಿಗೆ ಮರಣ ಇದೆ, ಮರಣಿಸಿದವನಿಗೆ ಮತ್ತೆ ಜನ್ಮ ಇದೆ ಅಂತ ಹೇಳ್ತಾರೆ. ಹೇಗೆ ಈ ಮುಂದೆ ಕೃಷ್ಣನ ಓದವನಿಗೆ ಜನ್ಮ ಮತ್ತೆ ಇಲ್ಲಿ ಬರದೇ ಇದ್ದರೆ ಮತ್ತೆ ಇನ್ನೊಂದು ಜನ್ಮ ಬರುತ್ತೆ ಅಂತ ಹೇಳ್ತಾರಲ್ಲ, ಈ 2 ಶ್ಲೋಕಗಳು ತದ್ವಿರುತ್ತಾ ಇದೆ ಅಂತ ನನ್ನ. ಅದು ಯಾವ ಯಾವ ಮಾರ್ಗದಲ್ಲಿ ನಾವು ಸಂಚರಿಸ್ತೀವಿ ಅದರ ಅನುಸಾರ. ಕೃಷ್ಣನ ಭಕ್ತಿಯಲ್ಲಿ ನಾವು ಪಕ್ವವಾಗಬೇಕು, ಆವಾಗಲೇ ಮುಕ್ತಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಜನ್ಮ ಸಿಗತ್ತೆ. ಆ ಪಕ್ವತೆಯನ್ನು ಪಡೆದಾಗ, ಉದಾಹರಣೆಗೆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ತೊಗೋತೀವಿ ಅಂದ್ಕೊಳ್ಳಿ, ನನಗೆ ಪಾಸಾದರೆ ಮಾತ್ರ ಡಿಗ್ರಿ ಕೊಟ್ಟು ಹೊರಗಡೆ ತೊಗೊಂಬರ್ತಾರೆ, ಇಲ್ಲ ಅಂದರೆ ಫೇಲ್ ಮಾಡಿ ಅಲ್ಲೇ ಕೂಡಿಸ್ತಾರೋ ಇಲ್ವೋ. ಹಾಗೆಯೇ ನಮಗೆ ಪುನರ್ಜನ್ಮ ಯಾಕೆ ಸಿಗುತ್ತೆ ಅಂದರೆ, ಇನ್ನೂ ನಾವು ಪಾಸಾಗಿಲ್ಲ, ಇನ್ನೂ ನಮಗೆ ದೋಷಗಳಿದೆ, ಸಾಧನೆ ಇನ್ನೂ ಪೂರ್ಣ ಆಗಿಲ್ಲ. ಆದ್ದರಿಂದ ಮತ್ತೆ ಮತ್ತೆ ಜನ್ಮ ಸಿಗ್ತಾ ಇರುತ್ತೆ. ಸೆಕೆಂಡ್ ಚಾನ್ಸ್, ಇನ್ನೊಂದು ಅವಕಾಶ ಕೊಡ್ತಾನೇ ಹೋಗ್ತಾನೆ ದೇವರು. ಯಾವಾಗ ಆ ಮತ್ತೆ ಇನ್ನೊಂದು ಪುನರ್ಜನ್ಮ ನವಿದ್ಯತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಯಾವಾಗ ಅಂದರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋ ಅರ್ಜುನ. ಯಾರು ನನ್ನ ಜನ್ಮ ಮತ್ತು ಕರ್ಮವನ್ನು ತತ್ವತಃ ಯಥಾವತ್ತಾಗಿ ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ಅಂಥವರಿಗೆ ಮತ್ತೆ ನಾನು ಜನ್ಮವನ್ನು ಕೊಡೋದಿಲ್ಲ. ಯಾರು ಇನ್ನೂ ಅರ್ಥ ಮಾಡ್ಕೊಂಡಿಲ್ವೋ ಅವರಿಗೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜಾತಂ ಮರಣ. ಅಂದರೆ ಯಾರು ಹುಟ್ಟುತ್ತಾರೋ ಅವ್ರಿಗೆ ಸಾವಿದೆ, ಯಾರು ಸಾವಿದೆಯೋ ಅವ್ರು ಹುಟ್ಟುತ್ತಾರೆ. ಆ ಸೈಕಲಲ್ಲಿ ಇರ್ತಾರೆ. ಯಾವಾಗ ಆ ಸೈಕಲ್ ಬ್ರೇಕ್ ಆಗುತ್ತೆ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸಿದ್ಧಿಯನ್ನು ಮಾಡಿಕೊಂಡಾಗ. ಅದು ಸರಿಯಾಗಿ ಕ್ಲಾರಿಫಿಕೇಶನ್. ಪುನರಪಿ ಜನನ ಪುನರಪಿ ಮರಣ ಅನ್ನೋದಕ್ಕೆ ಖಚಿತವಾದ ಒಂದು ಇದಿಲ್ಲ ಅಂತ ನನ್ನಲ್ಲಿ ಇದೆಯಲ್ಲ, ಅದೇ ಅವರೇ ಹೇಳಿದಾರೆ, ಶಂಕರಾಚಾರ್ಯ ಹೇಳಿದಾರಲ್ಲ, ಪುನರಪಿಚರ ಜನನಂ ಪುನಃ ಅಂತ ಅವರೇ ಹೇಳಿದ್ದಾರೆ. ಅದಾದಮೇಲೆ ಅವ್ರು ಏನು ಹೇಳ್ತಾರೆ, ಇಹ ಸಂಸಾರೆ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಅವರೇ ಹೇಳ್ತಾ ಇದ್ದಾರಲ್ವ ಅಲ್ಲಿ, ಮತ್ತೆ ಮತ್ತೆ ಜನನ ಮರಣ ಇದ್ದೇ ಇದೆ, ಅದಕ್ಕೆ ಒಬ್ಬರೇ ಮಾತ್ರ ಪರಿಹಾರ ಕೊಡಬಲ್ಲರು. ಯಾರು? ಮುರಾರಿ. ಹಾಂ ಹೇಳಿ ಪ್ರಭು, ನೀವೇ ಹೇಳಿ. ಯಾವುದು ಕೃಷ್ಣ ಪ್ರಜ್ಞೆ? ಗೋವುಗಳಲ್ಲೇ ಎರಡು ಮಾಡೋಣ. ಗೋ ಸೇವೆನೂ ಮಾಡೋಣ, ಕೃಷ್ಣನ ಸೇವೆನೂ ಮಾಡೋಣ. ಗೋವುಗಳನ್ನು ಯಾಕೆ ಸೇವೆ ಮಾಡ್ತೀವಿ ಅಂದರೆ, ಗೋವುಗಳು ಕೃಷ್ಣನಿಗೆ ತುಂಬ ಡಿಯರ್, ಅದಕ್ಕೆ ಅವನಿಗೆ ಗೋವಿಂದ ಅಂತ ಹೇಳೋದು. ಗೋಪಾಲ, ಗೋವಿಂದ, ಯಾಕಂದರೆ ಕೃಷ್ಣನಿಗೆ ತುಂಬ ಇಷ್ಟ. ಹಸುಗಳು ಅಂದರೆ ಅವ್ನಿಗೆ ತುಂಬ ಇಷ್ಟ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ವ್ಯಕ್ತಿನ ಖುಷಿಪಡಿಸ್ಬೇಕು ಅಂದರೆ ಆ ವ್ಯಕ್ತಿ ಏನು ಇಷ್ಟಪಡ್ತಾನೋ ಅದನ್ನು ಕೊಡಬೇಕು ಅಂತ ಹೇಳ್ತಾರಲ್ವ. ಅದೇ ರೀತಿ ಕೃಷ್ಣನಿಗೆ ಗೋವುಗಳಂದ್ರೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಗೋಸೇವೆ ಮಾಡ್ತೀವಿ. ಅದು ಇನ್ನೊಂದು ಮಾರ್ಗ ಅಂತಲ್ಲ, ಅದು ಕೃಷ್ಣ ಪ್ರಜ್ಞೆಯ ಒಂದು ಅಂಗನೇ. ಯಾಕೆ ಗೋಸೇವೆ ಮಾಡ್ತೀವಿ, ಯಾಕೆ ವೈಷ್ಣವರ ಸೇವೆ ಮಾಡ್ತೀವಿ ಅಂದರೆ, ವೈಷ್ಣವರು ಅಂದರೆ ತುಂಬ ಇಷ್ಟ, ಅದಕ್ಕೆ ವೈಷ್ಣವರ ಸೇವೆ ಮಾಡಿದರೆ ಅವನ ಕೃಪೆ ಬೇಗ ಸಿಗುತ್ತೆ. ಗೋವುಗಳು ಅಂದರೆ ಅವನಿಗೆ ತುಂಬ ಇಷ್ಟ, ಗೋ ಸೇವೆ ಮಾಡಿದ್ರೆ ಅವನ ಕೃಪೆ ಬೇಗ ಸಿಗುತ್ತೆ. ಸೊ ಅದು ಕೃಷ್ಣ ಪ್ರಜ್ಞೆಯ ಭಾಗವೇ. ಒಂದೇ ಚಾಯ್ಸ್ ಅಲ್ಲ. ಇವಾಗ ನೀವು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಷ್ಟೇ. ಕೆಲವರು ಶಾಸ್ತ್ರಾಧ್ಯಯನ ಮಾಡ್ಕೊಂಡು ಕೃಷ್ಣನ ಪಡ್ಕೋತೀವಿ ಅಂತಾರೆ, ಇನ್ನೊಬ್ಬರು ನಾನು ಗೋಸೇವೆ ಮಾಡ್ಕೊಂಡು ಕೃಷ್ಣನ ಪಡ್ಕೋತೀವಿ ಅಂತಾರೆ. ನಿಮ್ಮ ಅಂತಿಮ ಗುರಿ ಕೃಷ್ಣನ ಪಡ್ಕೊಳ್ಳೋದೆ. ನಾವು ಯಾವುದು ನನಗೆ ಸೂಕ್ತನೋ, ಕೆಲವರಿಗೆ ಗೋಸೇವೆ ಮಾಡೋಕ್ಕೆ ಸುಲಭ, ಕೆಲವರಿಗೆ ಕೂತ್ಕೊಂಡು ಜಪ ಮಾಡೋಕ್ಕೆ ಸುಲಭ,
ಅಲ್ವಾ? ಹಾಗಂತ ಗೋಸೇವೆ ಮಾಡೋದು ನಾನು ಜಪನೇ ಮಾಡಲ್ಲ ಅನ್ನಬಾರ್ದು. ಜಪನೂ ಮಾಡು, ಸ್ವಲ್ಪ ಜಾಸ್ತಿ ಗೋಸೇವೆ ಮಾಡು, ಸ್ವಲ್ಪ ಜಪ ಮಾಡು. ಮತ್ತು ಯಾರು ಜಪ ಮಾಡ್ತಾ ಕೂತ್ಕೋತಾರೋ ಅವ್ನು ಗೋಸೇವೆನೇ ಮಾಡಲ್ಲ ಅಂತ ಅವರು ಹೇಳಬಾರ್ದು. ಅವ್ರು ಅವಾಗವಾಗ ಸ್ವಲ್ಪ ಗೋಸೇವೆ ಮಾಡಲಿ, ಬಾಕಿ ಟೈಮಲ್ಲಿ ಜಪ ಮಾಡಲಿ ಅಲ್ವಾ? ಆ ಥರ ಒಂದು ಪ್ರಧಾನವಾದ ಅಂಗ, ಬಾಕಿದನ್ನು ಸ್ವಲ್ಪ ಸ್ವಲ್ಪ ಮಾಡಿ. ಯಾವುದು ನಿಮಗೆ ಒಂದು ತುಂಬ ಇಷ್ಟ ಆಗುತ್ತೆ ಅದನ್ನು ಪ್ರಧಾನವಾಗಿ ಮಾಡಿ. ಕೆಲವರು ಶ್ರವಣವನ್ನೇ ಜಾಸ್ತಿ ಮಾಡ್ತಾರೆ, ಕೆಲವರು ಕೀರ್ತನೆ ಜಾಸ್ತಿ ಮಾಡ್ತಾರೆ, ಕೆಲವರು ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಮಾಡಿ. ಏನಕ್ಕೇನ ಪ್ರಕಾರೇಣ ಮನಃ ಕೃಷ್ಣೇ ನಿವೇಜಯೇತ್, ಅಂದರೆ ಕೃಷ್ಣನ ಕಡೆ ಮನಸ್ಸನ್ನು ಯಾವುದೋ ಒಂದು ರೀತಿಯಲ್ಲಿ ಹರಿಸ್ಬೇಕು. ಅದು ನಮ್ಮ ಗುರಿ. ಯಾವುದು ನಿಮಗೆ ಸುಲಭನೋ ಆ ಮಾರ್ಗ ನೀವು ತಗೊಳ್ಳಿ. ಸರಿನಾ? ಸಾತ್ವಿಕ ಆಹಾರ ಯಾವುದು ಅಂತ ಮೊನ್ನೆ ಹೇಳಿದ್ವಿ, ಇಲ್ಲೇ ಹಾಂ ಪ್ರಕಟಣೆಯಲ್ಲಿ ಹೇಳಿದ್ವಿ. ಹಾಂ, ಮೂಲಂಗಿ ಸಾತ್ವಿಕ ಆಹಾರನ ತಾಮಸಿಕ ಆಹಾರನ ಅದು ಹೇಳಿಲ್ಲ ಅಂತ ನನಗೆ. ಅದಕ್ಕೆ ಒಂದೊಂದು ಕ್ವಶನ್ ಕೇಳಿ ಬೇರೆ ಕೇಳ್ತಾ ಇರ್ತಾರೆ. ಏನೇ ಎಲ್ಲರಿಗೆ ಆಯಿತು. ಇಂಪಾರ್ಟೆಂಟ್ ಒಂದೆರಡು ಕೇಳಿ. ಓಕೆ ಎಲ್ಲ ಕೇಳ್ತಾರೆ. ಓಕೆ, ನೋ ನೀಡ್. ಆಯಿತು, ಕೇಳಿ ಕೇಳಿ. ಇಂಪಾರ್ಟೆಂಟ್ ಯಾವತ್ತು ತುಂಬಾನೇ ಹೇಳೋದು ಕೇಳಿ. ಮಾಯೆ ಮತ್ತು ಮೂರು ಗುಣಗಳ ಬಂಧನ ಇವೆರಡೂ ಏನು ವ್ಯತ್ಯಾಸ? ಸ್ವಲ್ಪ ಜ್ವರ ಕೇಳಿ. ಗುಣಗಳಲ್ಲಿ ಬಂಧನಕ್ಕೆ ಒಳಗಾಗ್ತಿದೆ ಅಂತೀವಿ. ಹಾಂ ಮತ್ತೆ ಇನ್ನೊಂದು ಮಾಯೆಗೆ ಒಳಗಾಗ್ತಿದೆ. ಎರಡಕ್ಕೂ ಏನು ವ್ಯತ್ಯಾಸ? ಹಾಂ, ದೈವೀ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಮಾಯೇನೇ ಗುಣಮಯಿ. ಈ ತ್ರಿಗುಣ ಅಂತ ಏನಿದೆ ಆ ಮೂರು ಗುಣಗಳು ಸೇರಿನೇ ಮಾಯೆ. ಆಯಿತಾ? ಯಾವ ರೀತಿ ನೀವು ಅರ್ಥ ಮಾಡ್ಕೋಬೋದು ಅಂದರೆ, ಈ ಮೂರು ಗುಣಗಳು ಮಾಯೆಯ ಶಕ್ತಿ. ಇವಾಗ ಮಾಯೆ ಈ ಜಗತ್ತಲ್ಲಿ ಆಪರೇಟ್ ಮಾಡಬೇಕು ಅಂದರೆ ಆ ಮೂರು ಗುಣಗಳ ಮೂಲಕ ಆಪರೇಟ್ ಮಾಡ್ತಾಳೆ. ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಇಡೀ ಜಗತ್ತು, ಈ ಸಂಸಾರ ಎಲ್ಲ ನಡೀತಾ ಇರೋದು ಮೂರು ಗುಣಗಳ ಆಧಾರದ ಮೇಲೇ. ಸತ್ವ, ರಜಸ್ಸು, ತಮಸ್ಸು ಎಲ್ಲ ಕಡೆ ಸೇರಿಕೊಂಡಿದೆ. ಆಯಿತಾ? ಎಲ್ಲ ಮಿಶ್ರಣ ಆಗಿದೆ. ಈ ಸತ್ವದಲ್ಲಿರೋರು ಸಹಿತ ಮಾಯೆಯಲ್ಲೇ ಇದ್ದಾರೆ ಇನ್ನು, ಯಾಕಂದರೆ ಅದು ಮಾಯೆಯ ಗುಣವೇ. ಕೃಷ್ಣ ಹೇಳ್ತಾ ಇದ್ದಾನೆ, ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನಾವೇ ಬಿಡಿಸ್ಕೋಬೇಕು ಅಂದರೆ ಸಾಧ್ಯ ಇಲ್ಲ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಈ ಮೂರು ಗುಣಗಳ ಮಾಯೆಯಿಂದ ನಾನು ಬಿಡುಗಡೆ ಮಾಡ್ತೀನಿ. ಯಾರು ನನಗೆ ಶರಣಾಗ್ತಾರೋ ಅವ್ರನ್ನ. ಸೊ ಆದ್ದರಿಂದ ಮೂರು ಗುಣಗಳ ಬಂಧನದಲ್ಲಿ ನಾವು ಎಲ್ಲಿ ತನಕ ಇರ್ತೀವೋ ಅಲ್ಲಿ ತನಕ ಮಾಯೆಯ ಬಂಧನದಲ್ಲಿ ಇರ್ತೀವಿ. ಮಾಯೆಯೇ ಮೂರು ಗುಣಗಳ ಮೂಲಕ ಇಲ್ಲಿ ನಮ್ಮ ಪ್ರಪಂಚವನ್ನು ನಡೆಸ್ತಾ ಇದೆ. ಸರಿನಾ? ಮಾಯೆ ಅಂದರೆ ಕೃಷ್ಣನ ಶಕ್ತಿಯೇ, ಬೇರೆ ಅಂತಲ್ಲ. ಆದರೆ ಕೃಷ್ಣ ಮಾಯೆಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಏನದು ಅಂತಾರೆ, ಯಾರು ಕೃಷ್ಣನನ್ನು ಬಿಟ್ಟು ಇರಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡು ನೀನು. ಯಾರು ನನ್ನನ್ನು ಬಿಟ್ಟು ಇರಬೇಕು ಅಂತ ಬಯಸ್ತಾರೋ ನಾನು ಬಲವಂತವಾಗಿ ಅವ್ರನ್ನ ನನ್ನ ಹತ್ರ ಇಟ್ಕೊಳ್ಳೋದಿಲ್ಲ, ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡು. ಅದು ಮಾಯೆ. ಆಯಿತಾ? ಬಿಡಿಸ್ಕೋಬೇಕು ಅಂದರೆ ನಮಗೆ ನಾವೇ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಮಾಯೆ ತುಂಬ ಪ್ರಬಲ. ನಾವೇ ಬಿಡಿಸ್ಕೋಬೇಕಾಗೂ ಇಲ್ಲ. ನಾವು ಅಣು, ಸ್ಮಾಲ್. ಮಾಯೆ ಕೃಷ್ಣನ ಶಕ್ತಿ ಬಹಳ ಸ್ಟ್ರಾಂಗ್. ಸೊ ನಾವು ಬಿಡಿಸ್ಕೊಳ್ಳೋಕ್ಕೆ ನಮ್ಮಿಂದನೇ ಬಿಡಿಸ್ಕೋಬೇಕು ಅಂತ ಏನು ಕೃಷ್ಣ ಹೇಳೇ ಇಲ್ಲ. ಬಿಡಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ದಾನೆ. ಇನ್ಫ್ಯಾಕ್ಟ್ ಮಮ ಮಾಯಾ ದುರತ್ಯಯ, ನಿಮ್ಮ ಕೈಲಿ ಆಗಲ್ಲ ಬಿಡಿಸ್ಕೊಳ್ಳೋಕ್ಕೆ ಅಂತ ಹೇಳಿದ್ದಾನೆ. ಸೊ ಹೇಗೆ ಬಿಡಿಸ್ಕೋಬೇಕು ಅಂದರೆ ಸಿಂಪಲ್ ದಾರಿ ಕೊಟ್ಟಿದ್ದಾನೆ. ಏನು ಕಷ್ಟಪಡಬೇಕಾಗಿಲ್ಲಪ್ಪ, ಬಂದು ನನಗೆ ಶರಣ. ಮಾಂ ಏವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ನಿನ್ನ ಮಾಯೆಯಿಂದ ನಾನು ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ, ನನಗೆ ಶರಣಾಗಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾನೇ ಮಾಯೆ ಬಿಟ್ಟು ಬೇರೆ ಕಡೆ ಹೋಗ್ತೀನಿ, ಬೇರೆ ಪ್ರಪಂಚಕ್ಕೆ ಹೋಗ್ತೀನಿ, ಇಲ್ಲಿ ಬಿಟ್ಟು ನಾನು ಸ್ವಂತ ಬಲದಿಂದ ವೈಕುಂಠಕ್ಕೆ ಹೋಗ್ತೀನಿ ಅಂತ ಕಷ್ಟಪಡಬೇಕಾಗಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಬನ್ನಿ ಸಾಕು. ಕೃಷ್ಣನ ಹತ್ರ ಹೇಗೆ ಬರೋದು? ದೇವಸ್ಥಾನಕ್ಕೆ ಬನ್ನಿ, ಭಕ್ತರು ಕರ್ಕೊಂಡು ಹೋಗ್ತಾರೆ ಕೃಷ್ಣನ ಹತ್ರ. ಆಯಿತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಹಾಂ, ಕೇಳಪ್ಪ.
ಸೊ ದಿನಪು ಸಮ್ಮರಿ ಮಾಡಿ ಫುಲ್ ಫಾಸ್ಟ್ ಕೇಳಿಸಿಲ್ಲ. ಅದೇ ಮಾರೀಚ ಜಿಂಕೆ ಆಗಿ ಬರ್ತಾನಲ್ಲ, ಅದು ಇಂದ್ರಿಯ ವಸ್ತು ಆಯಿತು. ಸೀತಾ ಮತ್ತೆ ಅದಕ್ಕೆ ಅಟ್ರಾಕ್ಟ್ ಆಗಿ ರಾವಣನ ಅಂತ್ಯ ಆಯಿತು. ಈಗ ಅವ್ರು ಅಟ್ರಾಕ್ಟ್ ಆಗಿರಲಿಲ್ಲ ಅಂದರೆ ರಾವಣನ ಅಧರ್ಮ ಹೆಂಗೆ ಹೋಗಿದ್ದಾರಲ್ಲ, ಈಗ ಆ ಜಿಂಕೆ ಇಂದ್ರಿಯ ವಸ್ತು ಒಳ್ಳೆಯದ ಕೆಟ್ಟದ ಆಕರ್ಷಣೆ. ಹಾಂ, ತುಂಬ ಇಂಟೆಲಿಜೆಂಟ್ ಪ್ರಶ್ನೆ ಕೇಳಿದ್ಯಪ್ಪ. ಇಲ್ಲಿ ಒಂದು ಜಿಂಕೆಯ ಮೇಲೆ ಆಕರ್ಷಣೆ ಪಟ್ಟಿದ್ದು ಯಾರೋ ಸೀತೆ, ಅದೊಂದು ನಿಮಿತ್ತ ಅಂತ ಅರ್ಥ ಮಾಡ್ಕೋಬೇಕು. ಸೀತೆ ಇಂದ್ರಿಯ ವಸ್ತು ಮೇಲೆ ಆಕರ್ಷಣೆ ಪಡ್ತಾಳ, ಅವಳು ಭಗವಂತನ ಶಕ್ತಿ, ಅಂದರೆ ಸ್ವರೂಪ ಶಕ್ತಿ, ಇನ್ಫ್ಯಾಕ್ಟ್ ಲಾದಿನಿ ಶಕ್ತಿ ಸೀತೆ, ಭಗವಂತನ ಅಂತರಂಗ ಶಕ್ತಿ. ಅವಳು ಒಂದು ಇಂದ್ರಿಯ ವಸ್ತು ಮೇಲೆ ಆಕರ್ಷಣೆ ಪಡ್ತಾಳೆ ಅಂತಂದರೆ ಅದು ನಾವೊಂದು ನಿಮಿತ್ತ. ಎರಡು ರೀತಿ ಅರ್ಥ ಮಾಡ್ಕೋಬೋದು. ಒಂದು, ನಮಗೆ ಪಾಠವಾಗಿ, ಹೇಗೆ ಒಂದು ಇಂದ್ರಿಯ ವಸ್ತು ಮೇಲೆ ಅಟ್ರ್ಯಾಕ್ಷನ್ ಬೆಳೆಸ್ಕೊಂಡಿದ್ದಕ್ಕೆ ಸೀತೆ ಮತ್ತು ರಾಮ ಇಬ್ಬರು ಸುಮಾರು 1 ವರ್ಷ ಕಾಲ ದುಃಖವನ್ನು ಪಟ್ಟರು. ಅದು ನಮಗೆ ಪಾಠ ಅಲ್ವಾ? ಇನ್ನೊಂದು ನಿಮಿತ್ತವಾಗಿ ಯಾಕೆ ಅಂತ ಹೇಳ್ತೀವಿ ಅಂತಂದರೆ, ಒಂದು ಕಾರಣ ಬೇಕಿತ್ತು. ಸೀತೆಯರನ್ನ ಅಪಹರಣ ಮಾಡೋಕ್ಕೆ ಒಂದು ಕಾರಣ ಅಲ್ಲ, ರಾವಣನ ಸಂಹಾರ ಮಾಡೋಕ್ಕೊಂದು ಕಾರಣ ಬೇಕಿತ್ತು. ಸುಮ್ಮನೆ ಹೋಗ್ಬಿಟ್ಟು ಸಂಹಾರ ಮಾಡೋಕ್ಕಾಗಲ್ವಲ್ಲ, ಅದಕ್ಕೊಂದು ಕಾರಣ ಬೇಕಲ್ವ? ಅದಕ್ಕೆ ಬಲವಾದ ಕಾರಣ ಏನು? ಸೀತೆಯನ್ನು ಅಪಹರಣ ಮಾಡೋದು. ಅದನ್ನು ದೇವತೆಗಳು ಆ ರೀತಿ ಆರ್ಗನೈಸ್ ಮಾಡ್ತಾರೆ. ಏಕೆಂದರೆ ದೇವತೆಗಳಿಗೆ ರಾವಣ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಸೊ ರಾವಣನ ಆದಷ್ಟು ಬೇಗ ಸಂಹಾರ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಸೆಟಪ್ ಮಾಡ್ಕೋಬೇಕು ಅಂತ ಆ ರೀತಿಯಾಗಿ ಮಾಡಿರೋದು ಒಂದು ನಿಮಿತ್ತ. ರಾವಣನ ಸಂಹಾರ ಮಾಡೋಕ್ಕೋಸ್ಕರ ಒಂದು ಕಾರಣ ಬೇಕಲ್ಲ, ಸುಮ್ಮನೆ ಹೋಗ್ಬಿಟ್ಟು ರಾವಣನ ಕೊಲ್ಲಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇದೊಂದೆಲ್ಲ ಮಾಡಿದ್ದು. ಅರ್ಥ ಆಯ್ತಾ? ಸೀತೆಯನ್ನು ಉದಾಹರಣೆಗೆ ಯಾವ ರೀತಿ ನೀನು ಹೇಳ್ತಾ ಇದ್ದಿದೆ ಅಂತಂದರೆ, ಕೌರವರು ಪಾಂಡವರನ್ನ ಕಾಡುಗಟ್ಟಿದ್ದಕ್ಕೋಸ್ಕರ ತಾನೇ ಅಧರ್ಮ ನಾಶ ಆಗಿದ್ದು. ನಾವು ಹೇಳೋದೇನೆಂದರೆ, ಕೌರವರು ಒಳ್ಳೆಯವರಾಗಿದ್ದರೆ ಅಧರ್ಮನೇ ಇರ್ತಾ ಇರ್ತಿಲ್ವಲ್ಲಪ್ಪ. ಕೌರವರು ಒಳ್ಳೆಯವರಾಗಿ ಪಾಂಡವರಿಗೆ ಅವ್ರ ರಾಜ್ಯ ಕೊಟ್ಕೊಂಡಿದ್ದರೆ ಎಲ್ಲದೂ ಚೆನ್ನಾಗಿರ್ತಾ ಇತ್ತಲ್ಲ ಅಲ್ವಾ? ಅಧರ್ಮಿಗಳು ಇರೋದ್ರಿಂದ ಯಾವುದೋ ಒಂದು ನಿಮಿತ್ತವಾಗಿ ಇಟ್ಕೊಂಡು ಅವ್ರನ್ನ ನಾಶ ಮಾಡ್ತಾರೆ. ರಾವಣ ಅಧರ್ಮಿಯಾಗಿದ್ದರಿಂದ ನಾಶ ಮಾಡಬೇಕಲ್ಲ, ಅದಕ್ಕೊಂದು ಕಾರಣ ಅಷ್ಟೇ ಅಲ್ವಾ? ನಾವು ಹೇಳ್ತಾ ಇರೋದು ಅಧರ್ಮವನ್ನು ಮಾಡ್ಕೊಳ್ಳೋದೇ ಬೇಡ. ಧರ್ಮವಾಗೇ ಇದ್ದರೆ ಈ ಪ್ರಸಂಗನೇ ಬರೋದಿಲ್ವಲ್ಲ. ಸೊ ಇಲ್ಲಿ ಇಂದ್ರಿಯ ವಸ್ತುವಿಗೆ ಅಟ್ರ್ಯಾಕ್ಷನ್ ಆಗಿದ್ದಕ್ಕೆ ಅಧರ್ಮ ನಾಶ ಆಯಿತು ಅಂತ ನಾವು ಅನ್ಕೋಬಾರ್ದು. ಅದು ಒಂದು ಕಾರಣ ಬೇಕಲ್ಲ. ರಾವಣನ ಮೇಲೆ ಯುದ್ಧ ಮಾಡೋಕ್ಕೆ ರಾಮಗೊಂದು ಕಾರಣ ಬೇಡವಾ? ಸುಮ್ಮನೆ ಹೋಗಿ ಯುದ್ಧ ಮಾಡಿದ್ರೆ ಯಾರು ಒಪ್ಕೋತಾರೆ ಅಲ್ವಾ? ಸೊ ಅದಕ್ಕೊಂದು ಬಲವಾದ ಕಾರಣ ಬೇಕು ಅಂತ ಈ ರೀತಿಯಾಗಿ ಸೆಟಪ್ ಮಾಡಿದ್ದು. ಇಲ್ಲಿಗೆ ಇವತ್ತಿಗೆ ನಮ್ಮ ಕಡೆಯಿಂದ ಚರ್ಚೆಗೆ ವಿರಾಮ. ಶ್ರೀಮದ್ ಭಗವದ್ಗೀತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ.